ಮುಗಿಯಿತಾದ್ರೆ ನಿನ್ನ ಆಸೆಗೆ ತಕ್ಕಂತೆ ನಿನ್ನ ಕನಸಿಗೆ ತಕ್ಕಂತೆ ಬದುಕುವ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ನಾನು ದೇವರನ್ನು ಕೇಳಿಕೊಡ್ತೀನಿ. ಅದಕ್ಕಿಂತ ಒಂದು ವಿಶೇಷವಾದ ಉದ್ದೇಶವನ್ನು ಇಟ್ಕೊಂಡು ಲಯನ್ ಸಂಸ್ಥೆ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಬಹುಶಃ 7-8 ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಆಲೋಚನೆಯನ್ನು ಇಟ್ಕೊಂಡು ಸಭೆಯನ್ನು ಮಾಡಿದಾಗ ಸೈನಿಕರ ಕುರಿತಂತೆಯೇ ಮಾತನಾಡಲಿಕ್ಕೆ ಬಂದಿದೆ. ಈಗ ಸೈನಿಕರಿಗೂ ಪ್ರೇರಣೆ ಕೊಡಬಲ್ಲಂತ ಧ್ವಜದ ಕುರಿತಂತೆ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಾಗ ಅದು ಬಹಳ ಸಂತೋಷದ ಸಂಗತಿ. ಫ್ಲಾಗ್ ಅನ್ನ ಆಧಾರವಾಗಿ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ. ಫ್ಲಾಗ್ ಒಂಥರ ವಿಶೇಷವಾದ ಸಂಗತಿ, ಒಂದು ಪ್ರತೀಕ. ಫ್ಲಾಗ್ ಅಂತ ಅಲ್ಲ, ಪ್ರತಿಯೊಂದು ಅಷ್ಟೇ ಅದಕ್ಕೊಂದು ಪ್ರತೀಕದ ಸಂಗತಿಯನ್ನು ನಾವು ಯಾವಾಗಲೂ ಇಟ್ಕೊಳ್ತೀವಿ. ಉದಾಹರಣೆಗೆ ನಾವು ದೇವರ ಫೋಟೋ ಮನೆಯಲ್ಲಿ ಇಟ್ಕೊಂಡ್ರೆ ಅದು ದೇವರೇ ಇದ್ದು ಬಿಟ್ಟಿದ್ದಾನೆ ಅಂತಲ್ಲ, ಅದನ್ನ ನೋಡಿದಾಗ ದೇವರ ನೆನಪಾಗುತ್ತೆ. ದೇವರು ಫೋಟೋದಲ್ಲೇ ಇದ್ದಾನ ಅಂತ ಯಾರಾದ್ರೂ ಕೇಳಿದ್ರೆ ಹೌದು ಅಲ್ಲಿ ಮಾತ್ರ ಇರ್ತಾನೆ ಅಂದ್ರೆ ಅವನು ಮೂರ್ಖ. ಇಲ್ಲಪ್ಪ, ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲಿಲ್ಲ. ಆದ್ರೆ ಈ ಗಾಳಿಯನ್ನ ಇಲ್ಲಿ ಸುತ್ತು ಆವರಿಸಿಕೊಂಡಿರುವ ಗಾಳಿಯನ್ನು ನೋಡಿದ್ರೆ ದೇವರ ನೆನಪಾಗತ್ತ ಅಂತಂದ್ರೆ ಎಲ್ರಿಗೂ ನೆನಪಾಗೋದಿಲ್ಲ. ಆದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ರಾಮನನ್ನ ಮೂರ್ತಿಯನ್ನ ಕಂಡ ತಕ್ಷಣ ಒಮ್ಮೆ ಸಾಕ್ಷಾತ್ ರಾಮನೊಂದಿಗೆ ಕನೆಕ್ಟ್ ಆಗ್ಬಿಡ್ತೀವಲ್ಲ, ಅದಕ್ಕೊಂದು ಪ್ರತೀಕ ಬೇಕು ಎನ್ನುವ ಕಾರಣಕ್ಕೋಸ್ಕರ ಮೂರ್ತಿಯ. ಬರೀ ದೇವರು ಅನ್ನೋ ಸಂಗತಿಯಲ್ಲಷ್ಟೇ ಅಲ್ಲ. ಇತ್ತೀಚೆಗೆ ನಾನು ನನ್ನ ತಂದೆಯನ್ನು ಕಳ್ಕೊಂಡೆ. ಐನೋ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಹಿರಿಯರೊಬ್ಬರನ್ನ ಕಳ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಅವ್ರ ಜೊತೆ ಇರುವ ಒಡನಾಟದ ಆಧಾರದ ಮೇಲೆ ಅರ್ಥ ಆಗತ್ತೆ. ನನ್ನ ತಂದೆ ಇವತ್ತಿಲ್ಲ, ಬೇಕು ಅಂದ್ರೂ ಸಿಗೋದಿಲ್ಲ. ಅವ್ರದೊಂದು ಸಣ್ಣದೊಂದು ಕಟೌಟ್ ಅನ್ನ ಅವ್ರ ಪ್ರೇಯರ್ ಹಾಲ್ ಕೂತ್ಕೊಳ್ಳುವಾಗ ಹೇಗೆ ಕೂತ್ಕೊಳ್ತಿದ್ರು ಹಾಗೆ ಮಾಡಿಟ್ಟಿದೀವಿ. ಎವ್ರಿ ಟೈಮ್ ಐ ಗೋದೆ ನಾನು ಒಂದ್ಸಲ ತಿರುಗಿ ನೋಡಿದಾಗ ಅಪ್ಪ ನಿಜವಾಗ್ಲೂ ಕೂತ್ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಇಲ್ಲ ಅಂತ ಮನಸ್ಸಿಗೆ ಗೊತ್ತಿದೆ, ಆದ್ರೂ ಮನಸ್ಸೊಮ್ಮೆ ಯೋಚನೆ ಮಾಡುತ್ತೆ ಇದ್ರು ಇರಬಹುದೇನೋ ಇದರಲ್ಲಿ ಇಲ್ಲ. ಆ ಭಾವ ಇದೆಯಲ್ಲ, ಅದು ಪ್ರತೀಕ. ಪ್ರತೀಕ ಎಷ್ಟರ ಮಟ್ಟಿಗೆ ನಾವು ಬಳಸ್ತೀವಿ ಅಂತಂದ್ರೆ, ಏನನ್ನಾದ್ರೂ ಪ್ರತಿಬಿಂಬಿಸ್ಲಿಕ್ಕೆ ಒಂದು ಪ್ರತೀಕ. ಒಂದು ಅದ್ಭುತವಾಗಿರುವಂತ ಭರತ ನೃತ್ಯ ಆಯಿತು, ಅದರಲ್ಲಿ ದೀಪವನ್ನ ತೋರಿಸ್ಬೇಕಾದ್ರೆ ಒಂದು ಪ್ರತೀಕ ತೋರಿಸ್ತಾರೆ. ಇದನ್ನ ಕಂಡ ತಕ್ಷಣ ನಮ್ಗೆ ದೀಪ ಅಂತ ಗೊತ್ತಾಗುತ್ತೆ. ಅವ್ರೇನಾದ್ರೂ ತಮ್ಮ ಕಿವಿಯನ್ನ ಜೋರಾಗಿ ಅಲಗಾಡಿಸಿದ್ರು ಅಂತಂದ್ರೆ ಯಾವ ದೇವರು? ಗಣೇಶ ಇದ್ದಾನೆ ಅಂತ. ಆನೆ ಅಂದ್ರೆ ಗಣೇಶ ಇದ್ದಾನೆ ಅಂತ. ಕೈಯಲ್ಲಿ ಕೊಳಲು ಹಿಡಿದು ತೋರಿಸಿದ್ರೆ, ನಾನೇನಾದ್ರೂ ಹೇಳಿದ್ನ ನಿಮ್ಗೆ? ಬರೀ ಕೊಳಲು ಒಂದಿದಷ್ಟು ಪ್ರತೀಕ ಎಷ್ಟು ಕೆಲಸ ಮಾಡುತ್ತೆ ನೋಡಿ. ಕೊಳಲು ಕಂಡ ತಕ್ಷಣ ಕೃಷ್ಣ ನೆನಪಾಗ್ತಾನೆ. ಕೃಷ್ಣನಿಗೆ ಕೊಳಲೇ ಬೇಕಾ? ಇನ್ಯಾವ್ದಿದ್ರೆ ನೆನಪಾಗ್ತಾನೆ? ಹೆಂಗ್ ಗೊತ್ತಾಯ್ತು ನೋಡಿ. ಒಂದ್ ನವಿಲುಗರಿ ಇಟ್ರೆ ಕೃಷ್ಣ ನೆನಪಾಗ್ತಾನೆ. ಯಾರಾದ್ರೂ ಮೂರ್ಖ ಬಂದು ಏಯ್ ಹುಚ್ಚ, ನವಿಲುಗರಿ ದೇವರೇನೋ ಅಂತ ಕೇಳಿದ್ರೆ ನೀನು ಹುಚ್ಚ ಕಣ, ನವಿಲುಗರಿ ದೇವರಲ್ಲ. ನವಿಲುಗರಿ ನೋಡಿದ ತಕ್ಷಣ ನಮಗೆ ದೇವರ ನೆನಪಾಗತ್ತಲ್ಲ, ಆ ಕಾರಣಕ್ಕೋಸ್ಕರ ನವಿಲುಗರಿ ಅಂತ. ಏನ್ ಚೆನ್ನಾಗಿದೆ ಭಾರತೀಯ ಸಂಪ್ರದಾಯ, ನಮ್ಮ ಪರಂಪರೆ ಈ ಪರಿಕಲ್ಪನೆಯನ್ನ ಕಟ್ಟಿಕೊಡುವಂಥದ್ದು. ಹಾಡು ಸಂಗೀತ ಅದು ಭಗವಂತನ ಅಲ್ಲ, ಆ ಸಂಗೀತವನ್ನ ಕೇಳಿದಾಗ ಭಗವಂತನ ನೆನಪಾಗುತ್ತೆ. ಹಿಂಗಾಗಿ ಸಂಗೀತದೊಂದಿಗೆ ಮೈ ಮರೆಯೋಣ ಅಂತ ಅನ್ಸುತ್ತೆ. ಯಾವ ಸಂಗೀತ ಭಗವಂತನ ಸ್ಮರಣೆ ಮಾಡಿಸಿ ಕೊಡುವುದಿಲ್ಲವೋ ಅದು ನಮಗೆ ಸಂಗೀತವೇ ಅಲ್ಲ. ಭಾರತೀಯ ಪರಂಪರೆ ಇದು. ಮಕ್ಕಳೊಂದಿಗೆ ವ್ಯವಹಾರ ಮಾಡುವಾಗ, ಮಕ್ಕಳಿಗೆ ಸಂಗೀತ ಕಲಿಸಿಕೊಡುವಾಗ ನೆನಪಿರ್ಲಿ, ಯಾವ ಮಕ್ಕಳು ಆ ಹಾಡನ್ನ ಹಾಡಿದಾಗ ದೇವರ ನೆನಪನ್ನು ತರ್ತಾರೋ, ದೇಶದ ನೆನಪನ್ನು ತರ್ತಾರೋ ಅದು ಮಾತ್ರವೇ ಸಂಗೀತ. ಉಳಿದಿದ್ದೆಲ್ಲವೂ ಸಂಗೀತದಂತೆ ಅಷ್ಟೇ. ಹಾಗೆ ಅದೇ ದಿಕ್ಕಲ್ಲಿ ಮುಂದಕ್ಕೆ ಹೋದ್ರೆ ಇನ್ನೂ ಆಶ್ಚರ್ಯ ಹೇಳ್ತೀನಿ ನಾನು. ಪ್ರತೀಕ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ರೆಡ್ ಕಲರ್ ನೋಡಿದ ತಕ್ಷಣ ಡೇಂಜರ್ ಅಪ್ಪೋ ಅಂತೀವಿ. ಯಾರು ಹೇಳಿದ್ರು? ಪ್ರತೀಕ ಅದು. ರೆಡ್ ಕಲರ್ ನೋಡಿದ ತಕ್ಷಣ ಸ್ಟಾಪ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಅದೊಂದು ಪ್ರತೀಕವಾಗಿ ನಿಂತಿದೆ. ನೀಲಿ ಕಲರ್ ನೋಡಿದ ತಕ್ಷಣ ಮುಳುಗೋಣ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಸಾಗರದ ಪ್ರತೀಕವಾಗಿರೋದ್ರಿಂದ ನೀಲಿ ವಿಸ್ತಾರದ ಸಂಕೇತ. ಎಲ್ಲಾದ್ರೂ ಹಸಿರು ಹಸಿರಾಗಿರುವ ಜಾಗವನ್ನು ಕಂಡ್ರೆ ಏನ್ ಸಮೃದ್ಧಿಯಪ್ಪ ಅಂತ. ಇದು ನೋಡ್ಲಿಕ್ಕೆ ಹಿಂಗ್ ಅನ್ಸಿದ್ರೆ, ಎರಡನೇ ಸಂಗತಿ ಒಂದಿದೆ. ಭಾರತದಲ್ಲಿ ಇವೆಲ್ಲವನ್ನು ತತ್ವದ ಆಧಾರದ ಮೇಲೆ ನೋಡ್ತೀವಿ. ನಮ್ ತತ್ವ ಹೇಗಿದೆ ಅಂತಂದ್ರೆ, ನಾವು ಮಾತನಾಡಬೇಕಾದ್ರೆ ಗುಣಗಳನ್ನ ಮಾತನಾಡ್ತೀವಿ. ಗುಣಗಳಲ್ಲಿ ಸತ್ವ, ರಜಸ್ಸು, ತಮಸ್ಸು ಅಂತ ಕರಿತೀವಿ. ಯಾರಾದ್ರೂ ಮದುವೆಗೆ ಕಪ್ಪು ಶರ್ಟ್ ಹಾಕೊಂಡು ಬಂದ್ರೆ ಏನ್ ಅಯೋಗ್ಯಲೇ, ಒಳ್ಳೆ ಪ್ರೋಗ್ರಾಮ್ ಯಾವ ಡ್ರೆಸ್ ಹಾಕೊಂಡ್ ಬರ್ಬೇಕು ಅಂತ ಹೇಳ್ತೀವೋ ಇಲ್ವೋ? ನಾವು ಕಪ್ಪು ಡ್ರೆಸ್ ಹಾರಿಸ್ಕೊಂಡಿದ್ಯಲ್ಲೋ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಕಪ್ಪು ತಮಸ್ಸಿನ ಸಂಕೇತ, ಒಳ್ಳೆ ಕಾರ್ಯಕ್ರಮಕ್ಕಲ್ಲ ಅಂತ. ಏನ್ ಚೆನ್ನಾಗಿದೆ ನಮ್ಮ ಪರಂಪರೆ. ಎರಡನೇದು, ನಾವು ರಜಸ್ಸಿನ ಸಂಕೇತವಾಗಿ ನೋಡ್ತೀವಿ, ಅದು ರೆಡ್ ಸಾಧಾರಣವಾಗಿರುತ್ತೆ. ಇನ್ನು ಸತ್ವದ ಸಂಕೇತವಾಗಿ ನಾವು ನೀಲಿಯನ್ನ, ಬಿಳಿಯನ್ನ ಇವೆಲ್ಲವನ್ನು ನೋಡ್ತೀವಿ. ಯಾರು ಕೇಸರಿ ಧರಿಸಿರ್ತಾರೋ ಅವ್ರನ್ನ
ಸ್ವಾಮಿಗಳು ಅಂತ ಕರಿತೀವಿ. ಯಾಕೆ ಕರಿತೀವಿ? ಯಾಕೆ ಅಂತಂದ್ರೆ ಕೇಸರಿ ಅನ್ನೋದು ತ್ಯಾಗದ ಸಂಕೇತ ಅಂತ. ತನ್ನೆಲ್ಲವನ್ನೂ ತ್ಯಾಗ ಮಾಡಿದವನಾದ್ದರಿಂದ ಅವನಿಗೆ ಆ ಸಂಕೇತದ ಸ್ವರೂಪವಾಗಿ ನಿಲ್ಲಿಸ್ತೀವಿ. ನಾನೊಂದು ಒಳ್ಳೆ ಘಟನೆ ನಿಮ್ ಜೊತೆ ಹಂಚ್ಕೊಳ್ತೀನಿ. ನಮ್ ದೇಶವು ಎಷ್ಟು ಅದ್ಭುತ ಅಂತಂದ್ರೆ, ನೀವು ಬಯಸದೆಯೂ ಇದನ್ನ ಮಕ್ಕಳೊಳಗೆ ನಿಮ್ಗೆ ಗೊತ್ತಿಲ್ಲದಂತೆ ತುಂಬಿ ಬಿಟ್ಟಿದೆ. ಈ ನೆಲದ ಕಣಕಣವೂ ಅದನ್ನು ತುಂಬುತ್ತೆ. ದೂರದ ಕಲಬುರಗಿಯಲ್ಲಿ ಒಂದು ಪುಟ್ಟ ಹಳ್ಳಿ ಚಿಮ್ಮಂಚೇಡ ಅಂತ, ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ನಾನು ತುಂಬಾ ಓಡಾಡಿರೋದ್ರಿಂದ ರಾಜ್ಯ ಇದನ್ನು ಹೇಳ್ತೀನಿ ನಾನು. ಚಿಮ್ಮಂಚೇಡ ಅಂತ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಸ್ಕೂಲ್ ಮಕ್ಕಳನ್ನ ಕೂರಿಸ್ಬಿಟ್ಟಿದ್ರು. 4, 5, 6ನೇ ಕ್ಲಾಸಿನ ಮಕ್ಕಳನ್ನ ಕೂರಿಸ್ಬಿಟ್ಟು ಮಾತಾಡಿ 1 ಗಂಟೆ ಅಂತ. ಏನ್ ಮಾತಾಡೋದು ಮಕ್ಕಳಿಗೆ? ಏನ್ ಹೇಳೋದು? ನಾನು ಸುಮ್ಮನೆ ಆ ಮಕ್ಕಳನ್ನ ಕೇಳಿದೆ, ಬಹಳ ಮಕ್ಕಳನ್ನ ಪರೀಕ್ಷೆ ಮಾಡೋಣ ಅಂತ. ವೇದಿಕೆ ಮೇಲೆ ಇಬ್ಬರನ್ನ ಕೂರಿಸ್ತೀವಿ. ಒಬ್ರು ಸನ್ಯಾಸಿಗಳು ಕಾವಿ ಬಟ್ಟೆ ಹಾಕೊಂಡು ಕೂತಿದ್ದಾರೆ, ಇನ್ನೊಬ್ರು ದೊಡ್ಡ ರಾಜಕಾರಣಿ. ರಾಜಕಾರಣಿ ಜೇಬಲ್ ಕೈ ಹಾಕಿದ್ರೆ 500 ರೂಪಾಯಿ ನೋಟ್ ಸಿಗುತ್ತೆ. ಸನ್ಯಾಸಿಗೆ ನಮಸ್ಕಾರ ಮಾಡಬೇಕಾದ್ರೆ ನೀವೇ ನೋಟ್ ಇಟ್ಬಿಟ್ಟು ನಮಸ್ಕಾರ ಮಾಡಿ. ಎರಡರ ಡಿಫರೆನ್ಸ್ ಇದೆ. ನೀವ್ ಏನ್ ಮಾಡ್ಬೇಕು ಯೋಚನೆ ಮಾಡಿ. ಇಷ್ಟಿದ್ದಾಗ್ಯೂ ನೀವು ಸ್ಟೇಜ್ ಮೇಲೆ ಬಂದ್ರೆ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀರಿ ಅಂತ ಹೇಳಿ. ನಾವೇನಾದ್ರೂ ಯೋಚನೆ ಮಾಡಿ ನಮ್ಗೆ ನಾಳೆ MLA ಟಿಕೆಟ್ ಎಲ್ಲ ಬೇಕು ಅಂತಂದ್ರೆ ರಾಜಕಾರಣಿಗೆ ನಮಸ್ಕಾರ ಮಾಡ್ಬೋದಿಲ್ಲ. ಮಕ್ಕಳಿಗೆ ಅವೆಲ್ಲ ಏನು ಬೇಕಿಲ್ವಲ್ಲ. ಮಕ್ಕಳು ಮುಲಾಜಿಲ್ಲದೆ ಹೇಳಿದ್ರು ಮೊದಲು ಸ್ವಾಮಿಗಳಿಗೆ ರೀ. ಉತ್ತರ ಕರ್ನಾಟಕದ ಮಜಾನೇ ಬೇರೆ. ಒಂದು ಹುಡುಗಿ ಎದ್ದು ನಿಂತ್ಕೊಂಡು ಹೇಳಿದ್ರು ಮೊದಲು ಸ್ವಾಮಿಗಳಿಗೆ ರೀ. ನಾನು ಕೇಳಿದೆ ಯಾಕೆ ರಾಜಕಾರಣಿಗೆ ಮಾಡಲ್ಲ? ಅವ್ರ ಕೈ ಹಾಕಿದ್ರೆ 500 ರೂಪಾಯಿ ನೋಟ್ ತೆಗೆದು ಕೊಡ್ತಾರೆ, ಬಟ್ ಸ್ವಾಮಿಗಳ ಜೇಬಲ್ಲಿ ಏನೂ ಇಲ್ಲ, ಅವ್ರಿಗೆ ಮೊದಲು ಯಾಕೆ ನಮಸ್ಕಾರ ಅಂದ್ರೆ ಏನಂತ ಗೊತ್ತಾ? ಹುಡುಗಿ ಬಹಳ ಅದ್ಭುತವಾದ ಆನ್ಸರ್ ಕೊಡ್ತು. ಮನಸ್ಸು ಮಾಡಿದ್ರೆ ಆ ಸ್ವಾಮಿಗಳು ಇವ್ರ ತರ ದುಡ್ಡು ಗಳಿಸಬಹುದಿತ್ರಿ, ಏನು ಬೇಡ ಅಂತ ಎಲ್ಲ ಬಿಟ್ಟು ಬಂದಾರಲ್ರಿ, ಅದಕ್ಕೆ ಮೊದಲು ಅವ್ರಿಗೆ ನಮಸ್ಕಾರ ರೀ. ಏನ್ ಬ್ಯೂಟಿಫುಲ್ ರೀ ಭಾರತ, ಏನ್ ಚಂದ ರೀ, ಏನ್ ಅದ್ಭುತವಾಗಿದೆ. ನಾವು ಗಳಿಸಿದ ದುಡ್ಡಿಗೆ ಬೆಲೆ ಇಲ್ಲ, ನಾವು ಗಳಿಸಿರುವ ಹೆಸರಿಗೆ ಕೀರ್ತಿಗೆ ಬೆಲೆ ಇಲ್ಲ. ನಮ್ಮನ್ನು 4 ಜನ ಹೇಗೆ ಕರೆದು ಗೌರವಿಸ್ತಾರೆ, ಹೇಗೆ ನಮ್ಮನ್ನ ಗುಣಗಾನ ಮಾಡ್ತಾರೆ, ಅದಕ್ಕೆ ಕಿಮ್ಮತ್ತಿಲ್ಲ. ಆದ್ರೆ ಕಿಮ್ಮತ್ ಯಾವುದಕ್ಕೆ ಅಂತಂದ್ರೆ ಭಾರತ ಹೇಳುತ್ತೆ, ನ ಪ್ರಜಯಾನ ಧೈರ್ಯ ತ್ಯಾಗೇನೈಕೆ ಅಮೃತತ್ವ ಮಾನುಷುವು, ತ್ಯಾಗದಿಂದ ಮಾತ್ರ ಅಮೃತತ್ವ, ಇನ್ಯಾವುದರಿಂದಲೂ ಇಲ್ಲ ಅಂತ. ಆ ತತ್ವ ಭಾರತಕ್ಕೆ ಕೇಸರಿಯ ಸ್ವರೂಪದಲ್ಲಿ ಸಿಗುತ್ತೆ. ಹೀಗಾಗಿ ನೀವು ಇವೆಲ್ಲವನ್ನು ನೋಡುವಾಗ ಒಂದು ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಕೆಲವೊಂದು ಸಂಗತಿಗಳು ಹೀಗೆ ದೇಶವನ್ನು ನೆನಪಿಸಿಕೊಡ್ತಾರೆ. ಅದರಲ್ಲಿ ಧ್ವಜ ಕೂಡ ಉಂಟು. ಧ್ವಜವನ್ನ ಕಂಡ ತಕ್ಷಣ ನಾನು ಈ ದೇಶದ ಕುರಿತಂತೆ ತುಂಬಾ ಏನು ಹೇಳಬೇಕು ಅಂತಿಲ್ಲ. ಧ್ವಜವನ್ನ ನೋಡಿದ ತಕ್ಷಣ ಒಮ್ಮೆ ಭಾರತ ನೆನಪಾಗುತ್ತೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ, ಕೆಲವರು ಸ್ಟೇಜ್ ಮೇಲೆ ಬಂದ್ಬಿಟ್ರು. ಅವ್ರಿಗೆ ಆರಂಭದಲ್ಲಿ ಧ್ವಜದ ಮೇಲೆ ಬಹಳ ಖುಷಿ ಇತ್ತು, ಬಂದ್ರು ಬೀಸ್ಕೊಂಡು. ಇಲ್ಲಿ ಬರುವಾಗ ಫೋಟೋ ಎಲ್ಲ ನೋಡ್ತಾ ಧ್ವಜ ಮರ್ತೋಯ್ತು. ನಿಧಾನ ಧ್ವಜ ಬರ್ತು, ಹಿಂಗ ಬಾಗಿ ಕೈ ಕೆಳಗೋಯ್ತು. ಧ್ವಜ ನೆಲಕ್ಕೆ ತಾಕ್ತಾ ಇರುವಾಗ ನಾನು ಗಾಬರಿ ಪಡ್ತಿದ್ದೆ, ಅಯ್ಯೋ ಧ್ವಜ ಅಂತ. ಧ್ವಜ ಒಂದು ಬಟ್ಟೆ ರೀ, ಅದು ನೆಲಕ್ಕೆ ತಾಕಿದ್ರೆ ಗಂಟೆನ ಹೋಗ್ಬೇಕು. ಬಟ್ ನನಗೆ ಅನ್ನಿಸ್ತಿತ್ತು, ಅಯ್ಯೋ ನನ್ನ ದೇಶದ ಗೌರವ ನೆಲಕ್ಕೆ ತಾಕ್ತಾ ಇದೆ. ಯಾರಾದ್ರೂ ಹೇಳಿದ್ರಲ್ಲ, ಪಕ್ಕದ ಗವರ್ನರ್ ಸಾಹೇಬರಿಗೆ ಹೇಳಿದೆ, ಹೌದು ನನಗೆ ಅವ್ರೇನಂದ್ರು ಗೊತ್ತಾ, ನನಗೆ ಧ್ವಜ ಅಷ್ಟೇ ಅಲ್ಲ, ನಮ್ಮ ಬ್ಯಾನರ್ ಯಾರಾದ್ರೂ ನೆಲಕ್ಕೆ ತಾಕ್ಸಿದ್ರು ಇಷ್ಟೇ ಬೇಜಾರಾಗುತ್ತೆ ನನಗೆ ಅಂತ. ಬ್ಯಾನರ್ ಏನು ನಿಮ್ದು ಕ್ಲಬ್ ಅಲ್ಲ, ಬ್ಯಾನರ್ ಅಂದ್ರೆ ಕ್ಲಬ್ ಅಲ್ಲ, ಆದ್ರೆ ಆ ಬ್ಯಾನರ್ ಕ್ಲಬ್ಬಿನ ಸಂಕೇತ, ಆ ಬ್ಯಾನರ್ ನಮ್ ಲಯನ್ಸ್ ನ ಸಂಕೇತ ಅಂತ ನಿಮಗೆ ಅನ್ನಿಸ್ಬೋದಾದ್ರೆ, ಹಾಗೆಯೇ ಈ ನಾಡಿನ ಒಬ್ಬ ದೇಶಭಕ್ತನಿಗೆ ಪ್ರತಿಯೊಬ್ಬರಿಗೂ ಕೂಡ ಧ್ವಜ ರಾಷ್ಟ್ರದ ಸಂಕೇತ ಅಂತ ಅನ್ಸುತ್ತೆ. ಅದು ಎಲ್ಲಿವರೆಗೂ ಎದೆ ಎತ್ತಿ ಹಾರಾಡ್ತಾ ಇರುತ್ತೋ ನನ್ನ ರಾಷ್ಟ್ರದ ಗೌರವಗಾನ ಜಗತ್ತಿನ ಎತ್ತರಕ್ಕೆ ಮೂಡ್ತಾ ಇದೆ ಅಂತ ಅನ್ಸುತ್ತಲ್ಲ, ಇದು ಒಂದು ಫ್ಲಾಗ್ ಇರುವಂತ ವಿಶೇಷ ಮಹತ್ವ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಈ ಕಾರಣಕ್ಕೆ ಫ್ಲಾಗಿನ ಕುರಿತಂತೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಐ ಥಾಟ್ ಅಲ್ಲಿ ಇರಲೇಬೇಕಾಗಿರುವಂತ ಅಗತ್ಯ ಇದೆ ಅಂತ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬಂದೆ. ಇದ್ರೆ ಪ್ರತಿಯೊಂದು ನೆನಪು ಕೊಡೋದು ಹಂಗೆ. ಆ ನೆನಪಿನ ಮಜಾ ಹೇಳ್ತೀನಿ. ಕೆಲವೊಂದ್ಸಲ ಯಾವ ಹುಚ್ಚಿ ಇರುತ್ತೆ ಫ್ಲಾಗಿನ ಕುರಿತಂತೆ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಕೂತ್ಕೊಂಡು ಏನಾದ್ರೂ 3 ಸಲ ಅವರು ಓಂಕಾರವನ್ನ ಜಪಿಸಿ ಬಿಟ್ರೆ ನಿಮ್ಮ ಹತ್ರ 3 ಸಲ ಸುದೀರ್ಘವಾಗಿ ಓಂಕಾರ ಜಪಿಸ್ಬಿಡಿ ಅಂತಂದ್ರೆ ಬಹಳ ಜನರಿಗೆ ಯೋಗ ನೆನಪಾಗ್ಬಿಡುತ್ತೆ ಬೆಳಗಿನ. ಇನ್ನು ಮೋಸ್ಟ್ಲಿ ಯೋಗ ಮಾಡಿಸ್ತಾರೇನೋ, ಈಗ ಪ್ರಾಣಾಯಾಮ ಮಾಡಿಸ್ತಾರೇನೋ. ಹೆಂಗದು ಒಂದು ಪದ, ಒಂದು ಓಂಕಾರ ಎನ್ನುವಂತ ಪದ ನಿಮ್ಮನ್ನು ಬೆಳಗ್ಗೆ ಮಾಡುವ ಯೋಗಕ್ಕೆ ಕನೆಕ್ಟ್ ಮಾಡುತ್ತೆ. ಅಕಸ್ಮಾತ್ ಇಲ್ಲೇನಾದ್ರೂ ಸ್ವಲ್ಪ ಉಚ್ಚ ಕಂಠದಲ್ಲಿ ಒಂದೇ ಮಾತ್ರ ಘೋಷಣೆ ಮೊಳಗಿಸ್ತು ಅಂತಂದ್ರೆ ನೆಕ್ಸ್ಟ್ ಏನೋ ದೇಶಭಕ್ತಿ ಪ್ರೋಗ್ರಾಮ್ ಇರಬೇಕು ಅಂತ ಅನ್ಸುತ್ತೆ. ಹೆಂಗದು 2 ಪದ. ನೀವೇನಾದ್ರೂ ಸಿಖ್ಖರ ಒಂದು ಟೀಮ್ ಅನ್ನ, ಸಿಖ್ ರೆಜಿಮೆಂಟ್ ಕರ್ಕೊಂಡು ಬಂದು ಓಲೇ ಸೋನಿಹಾಲ್ ಅಂತಂದ್ರೆ ಸತ್ ಶ್ರೀ ಅಕಾಲ್ ಅಂತಾರೆ ಅಂದ್ರೆ ಮುಂದೆ ಏನ್ ಗೊತ್ತಾ, ಯಾರ ಮೇಲೂ ಅಟ್ಯಾಕ್ ಮಾಡ್ಬೇಕಾಗಿದೆ ಈಗ ಅಂತ. ವಿ ಆರ್ ರೆಡಿ, ಹೋಗೋಣ ಮುಂದಕ್ಕೆ ಅಂತ ವಾರ್ ಕ್ರೈ ಅಂತ ಕರೀತಾರೆ ಅದನ್ನ.
ಆ ವಾರ್ ಕ್ರೈ ಮಜಾ ಹೆಂಗಿರುತ್ತೆ ಗೊತ್ತಾ? ನೀವು ಯುದ್ಧ ಭೂಮಿಯಲ್ಲಿ ಕಂಬ್ಯಾಟ್ ಫೀಲ್ಡ್ ಅಲ್ಲಿ ಇದ್ದವ್ರನ್ನ ಕೇಳಬೇಕು, ಬಹಳ ಚಂದ ಬರುತ್ತೆ, ಬಹಳ ಖುಷಿ ಅನ್ಸುತ್ತೆ. ಅವರ ರೆಜಿಮೆಂಟಿಗೆ ಒಂದು ವಾರ್ ಕ್ರೈ ಇರುತ್ತೆ. ಅವ್ರ ರೆಜಿಮೆಂಟಿಗೆ ಭಾರತ್ ಮಾತಾ ಕಿ ಜೈ ಅಂತ ವಾರ್ ಕ್ರೈ ಇದ್ರೆ, ಅವ್ರ ರೆಜಿಮೆಂಟಿಗೆ ದುರ್ಗಾ ಮಾತಾ ಕಿ ಜೈ ಅಂತ ವಾರ್ ಕ್ರೈ ಇದ್ರೆ, ಎದುರುಗಡೆಯಿಂದ ಬುಲೆಟ್ಸ್ ಬರ್ತಿರುತ್ತೆ. ಗೊತ್ತಿರುತ್ತೆ ಅವನಿಗೆ, ನಾನೇನಾದ್ರೂ ಮುಂದಕ್ಕೆ ಹೋದ್ರೆ ಆ ಬುಲೆಟ್ ಗಳ ಮಳೆ ನನ್ನ ಎದೆಯನ್ನು ಸೀಳಿ ಬಿಡುತ್ತೆ ಅಂತ ಗೊತ್ತಿರುತ್ತೆ. ಆದ್ರೆ ಅವನಿಗೆ ಅದು ಗೊತ್ತು, ನಾನು ಹೋಗ್ಲಿಲ್ಲ ಅಂತಂದ್ರೆ ಅವನು ಉಳಿದವರನ್ನ ಸಾಯಿಸ್ತಾನೆ ಅಂತ ಗೊತ್ತಾದಾಗ ಅವನನ್ನ ಒಳಗೆ ನುಗ್ಗಬಲ್ಲಂತ ಸಾಮರ್ಥ್ಯವನ್ನ ಅವನೊಳಗೆ ಯಾರಾದ್ರೂ ತುಂಬುತ್ತಾರೆ ಅಂತಿದ್ರೆ ಅದು ಭಾರತ್ ಮಾತಾ ಕಿ ಜೈ ಅನ್ನೋ ವಾರ್ ಕ್ರೈ ಮಾತ್ರ. ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೇಜರ್ ಮನೋಜ್ ಕುಮಾರ್ ಪಾಂಡೆ 19 ವರ್ಷದ ಹುಡುಗ, 19-20 ವರ್ಷದ ಹುಡುಗ, ಕಾರ್ಗಿಲ್ ವಾರ್ನಲ್ಲಿ ತೀರ್ಕೊಂಡಿದ್ದ. ಆ ಹುಡುಗ ತಾನು ಎಕ್ಸಾಮ್ ಬರೆದು ಬಂದಾಗ ಅವನನ್ನ ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡಂತ ಹುಡುಗ, ಅವನನ್ನ ಇಂಟರ್ವ್ಯೂನಲ್ಲಿ ಕೇಳಿದ್ರಂತೆ, ನೀನ್ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇಲ್ಲಿಗೆ ಯಾಕೆ ಬರಬೇಕು ಅಂತಿದ್ಯಾ ಸೈನ್ಯಕ್ಕೆ? ಏನೋ ವಾಟ್ ವಾಸ್ ದ ಆನ್ಸರ್? ಪರಮವೀರ್ ಚಕ್ರ ಸಿಗೋದು ಸೈನ್ಯದಲ್ಲಿ ಮಾತ್ರ, ಡಾಕ್ಟರ್ ಆದ್ರೆ ಸಿಗೋದಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀನಿ, ಅದನ್ನ ತಗೊಂಡೇ ಹೋಗ್ಬೋದು. ಏನು ಹುಚ್ಚು! ಅವನು ತನ್ನ ಡೈರಿಯಲ್ಲಿ ಬರ್ಕೊಂಡಿದ್ದಂತೆ, ನನ್ನ ರಕ್ತದ ಕೊನೆ ಉಸಿರೋವರೆಗೂ ಇರೋವರೆಗೂ ನಾನು ಭಾರತ ದೇಶಕ್ಕೋಸ್ಕರ ಕದನ ಮಾಡ್ತೀನಿ ಮತ್ತು ಕೊನೆ ಉಸಿರು ತೀರುವವರೆಗೂ ಶತ್ರುಗಳೊಂದಿಗೆ ಹೋರಾಟ ಮಾಡ್ತಿರ್ತೀನಿ ಅಂತ ತನ್ನ ಡೈರಿಯಲ್ಲಿ ಬರ್ಕೊಂಡಿದ್ದವನು ಅವನು ಹೇಳ್ಕೊಳ್ತಿದ್ದ, ಗೆದ್ರೆ ಭಾರತದ ಧ್ವಜ ಹಾರಾಡಿಸ್ತೀನಿ, ಸತ್ರೆ ಹೊತ್ತುಕೊಂಡು ಮನೆಗೆ ಹೋಗ್ತೀನಿ ನಾನು ಅಂತ. ಏನು ಅದ್ಭುತವಾಗಿರುವಂತ ಚಿಂತನೆಗಳಿಗೂ. ಅವ್ರು ಹಂಗಾಯ್ತಲ್ಲ, ಇವ್ ಕದನ ಭೂಮಿಯಲ್ಲಿ ಕೈಗೆ ತಿಂದು ತನ್ನ ಕೈ ಮುರಿದು ಈ ಕೈ ಕೆಲಸಕ್ಕೆ ಬರೋದಿಲ್ಲ ಅಂತ ಗೊತ್ತಾದ್ರು ಅದೇನು ಕಟ್ಟಾಗ್ಲಿಲ್ಲ, ನೇತಾಡ್ತಾ ಇತ್ತು. ತನ್ನ ಬೆಲ್ಟ್ ತೆಗೆದು ಅದನ್ನ ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ತನ್ನ ಜೇಬಲ್ಲಿದ್ದ ಗ್ರೆನೇಡ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಎದುರಿಗಿಂದ ಬರ್ತಾ ಇರುವ ಗುಂಡಿನ ಮಳೆಯ ನಡುವೆ ಘೋಷಣೆಗಳನ್ನು ಕೂಗ್ತಾ ನುಗ್ಗಿ ತನ್ನ ಗ್ರೆನೇಡ್ ಅನ್ನು ತೆಗೆದು ಎದುರಿಗಿರುವಂತ ಬಂಕರ್ಗಳನ್ನು ಧ್ವಂಸಗೊಳಿಸಿ ನನ್ನ ದೇಶದ ಪತಾಕೆ ಅಲ್ಲಿ ಹಾರಾಡುವಂತೆ ಮಾಡಿದ್ದಲ್ಲ ಮೇಜರ್ ಮನೋಜ್ ಕುಮಾರ್ ಪಾಂಡೆ. ಹೇಗಿಟ್ಟಿರ್ಬೋದು ಸಾಹಸ! ಮಿತ್ರ, ಇಂಥ ಸಾಹಸಿಗಳು ನನ್ನ ನಾಡಿನಲ್ಲಿ ಇವತ್ತು ಅಂತಲ್ಲ ಆವತ್ತಿನಿಂದಲೂ ಇದ್ದಾರೆ. ಈ ಸಾಹಸಿಗಳನ್ನ ಹೆತ್ತ ತಂದೆ ತಾಯಿಗಳು ಕಡಿಮೆ ಇರಲ್ಲ. ಇವತ್ತು ಇಡೀ ದೇಶದಲ್ಲಿರುವ ಸೈನಿಕರ ಸಂಖ್ಯೆ 10 ಲಕ್ಷದ ಆಸ್ಪಾಸ್. ನನ್ನ ವಿಜಯನಗರ ಸಾಮ್ರಾಜ್ಯ ಒಂದರಲ್ಲಿ 10 ಲಕ್ಷ ಸೈನಿಕರಿದ್ದಾರೆ. ಹಾಗೊಂದು ದಾಖಲೆ. ಸೈನಿಕರಾದ್ರು ಹೆಂಗೆ ಒಬ್ಬ ತನ್ನ ವರದಿನ ತೆಗೆದುಕೊಂಡು ಬರ್ತಾನೆ, ನಮ್ಮ ರಾಜರು ಯುದ್ಧ ಗೆದ್ರು. ಒಬ್ಬ ತಾಯಿ ಕೇಳ್ತಾಳೆ, ಯುದ್ಧ ಗೆದ್ರೆ ಖುಷಿಯಾಗಿ ಹೇಳ್ಬೇಕು, ಯಾಕೋ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದೀಯಾ? ಅವ್ನು ಹೇಳ್ತಾನೆ, ಬೇಜಾರು ಅಂತಂದ್ರೆ ಒಂದೇ ಒಂದು ಕಾರಣಕ್ಕೆ, 3ನೇ ಮಗ ಸೈನಿಕನಾಗಿದ್ದಲ್ಲ ತೀರ್ಕೊಂಡು. ಹೆಂಗೆ ಹೇಳೋದು ಅವಳಿಗೆ? ಅವಳಿಗೆ ಮಾಹಿತಿ ಕೊಡೋದು ಹೆಂಗೆ? ಎದೆ ಹೊಡ್ಕೊಂಡವಳು ಅಳತಾ ಕುಸಿದು ಬಿದ್ದು, ಅಯ್ಯಯ್ಯೋ ನನ್ 3ನೇ ಮಗ ಸೈನ್ಯದಲ್ಲಿ ಹೋಗ್ಬಿಟ್ನಲ್ಲ. ಅಷ್ಟೊತ್ತಿಗೆ ಅವನು ಬಂದು ಅವಳು ಸಂತೈಸ ಹೇಳ್ತಾನೆ, ಏನ್ ತಾಯಿ ನೀನು? ಮೊದಲನೇ ಮಗ ತೀರ್ಕೊಂಡಾಗ್ಲೂ ಹಿಂಗೆ ಬಂದಿದ್ದೆ ನಾನು, ಅವಾಗ ಹತ್ತಿರ್ಲಿಲ್ಲ. 2ನೇ ಮಗ ತೀರ್ಕೊಂಡಾಗ್ಲೂ ಹತ್ತಿರ್ಲಿಲ್ಲ. 3ನೇ ಮಗನಿಗೆ ಕಣ್ಣೀರಿಡ್ತಾ ಇದೆಯಾ? ನಿನಗೆ ನಾವು ಕಂಡ್ರೆ ಬಹಳ ಪ್ರೀತಿ ಇತ್ತ ಅಂತ ಕೇಳಿದ್ರೆ ಆ ತಾಯಿ ಹೇಳಿದ್ರಂತೆ, ಹುಚ್ಚ, ಪ್ರೀತಿ ಅಂತ ಅಲ್ಲ ಕಣೋ, ದೇಶಕ್ಕೆ ಕೊಡ್ಲಿಕ್ಕೆ 4ನೇ ಮಗನ ಭಗವಂತ ಕೊಡ್ಲಿಲ್ವಲ್ಲ ಅನ್ನೋ ಬೇಜಾರಿಗೆ ನಾನು ಕಣ್ಣೀರಿಟ್ಟಿದ್ದೀನಿ ಅಂತ. ಮಿತ್ರ, ಇದು ಕಾಲ್ಪನಿಕ ಕಥೆ ಅಲ್ಲ, ಇದು ಕಾಲ್ಪನಿಕ ಕಥೆ ಅಲ್ಲ. ಸಿಸ್ಟರ್ ನಿವೇದಿತಾ ತನ್ನ ಡೈರಿನಲ್ಲಿ ಬರೀತಾಳೆ, ಒಂದು ಪುಸ್ತಕದಲ್ಲಿ ಬರೀತಾಳೆ. ನಾನು ಚಾಫೇಕರ್ ಸಹೋದರರ ತಾಯಿಯನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಒಂದೇ ಮನೆಯ 2 ಅಣ್ಣ ತಮ್ಮಂದಿರು ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ರ್ಯಾಂಡ್ ಅನ್ನೋ ಆಫೀಸರ್ನ ಕೊಂದು ಅವರು ನೇಣಿಗೆ ಇರ್ತಾರೆ. ಅವ್ರ ಮನೆಯಲ್ಲಿ ಒಬ್ಬ 3ನೇ ತಮ್ಮ ಇರ್ತಾನೆ. ಈ ಇಬ್ಬರನ್ನು ಹಿಡಿಯೋದಕ್ಕೆ ಕಾರಣವಾಗಿರುವಂತ ಗಣೇಶ್ ಶಂಕರ್ ದ್ರವಿಡ ಎನ್ನುವಂತ ಒಬ್ಬ ದ್ರೋಹಿಯನ್ನ 3ನೇ ತಮ್ಮ ನಡು ರಸ್ತೆಯಲ್ಲಿ ಕೊಂದಾಕಿ ದ್ರೋಹಿಗಳಿಗೆ ಇದೇ ಶಾಸ್ತಿ ಆಗುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಅವನು ನೇಣಿಗೆ ಇರ್ತಾನೆ. ಒಂದೇ ಮನೆಯ 3 ಜನ ಅಣ್ಣ ತಮ್ಮಂದಿರು. ಆ ತಾಯಿಯನ್ನ ಸಿಸ್ಟರ್ ನಿವೇದಿತಾ ಭೇಟಿ ಮಾಡಿ ಬರೀತಾಳೆ, ಭಾರತ ದೇಶದಂತ ತಾಯಿಯನ್ನು ಎಲ್ಲೂ ಸಿಗೋದಿಲ್ಲ. ನನ್ನ ತಾಯಿ ಕೇಳ್ಬಿಟ್ಟು ನೋಡ್ಬಿಟ್ಟು ಬಹಳ ದುಃಖದಿಂದ, ಅಮ್ಮ ನಿಮ್ಗೆ ತುಂಬಾ ಬೇಜಾರಾಯ್ತಾ ಅಂತ ಕೇಳಿದ್ರೆ ಆ ತಾಯಿ ಹೇಳಿದ್ದಂತೆ, ಇಲ್ಲ, ನನಗೆ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ಲಿಕ್ಕೆ 4ನೇ ಮಗನನ್ನ ಭಗವಂತ ಕೊಡ್ಲಿಲ್ವಲ್ಲ ಅನ್ನುವಂತ ನೋವಷ್ಟೇ ನನ್ನನ್ನು ಯಾವಾಗ್ಲೂ ಕಾಡ್ತಾ ಇರುತ್ತೆ ಅಂತ ಚಾಫೇಕರ್ ಸಹೋದರರ ತಾಯಿ ಹೇಳ್ತಾರೆ. ಅಂತಂದ್ರೆ ಈ ದೇಶದ ವೀರ ಪರಂಪರೆ ಎಷ್ಟು ಅದ್ಭುತವಾದ ಯೋಚನೆ ಮಾಡ್ಲಿಕ್ಕೆ ಮತ್ತೇನು ಇಲ್ಲ. ಇಲ್ಲೆಲ್ಲ ಬುದ್ಧಿವಂತರು ಕೂತಿದ್ದೀವಿ, ನಮ್ ಕೈಯಲ್ಲಿ ಮೊಬೈಲ್ ಇದೆ,
ನಾವು ಬೇಕಿದ್ರೆ ಗೂಗಲ್ ಸರ್ಚ್ ಮಾಡಬಹುದು, ನಾವು ಬೇಕಿದ್ರೆ ಚಾಟ್ GPT ಮಾಡ್ಕೋಬಹುದು, ನಾವು ಬೇಕಿದ್ರೆ ಗ್ರಾಕ್ ಅನ್ನ ಪ್ರಶ್ನೆ ಕೇಳಬಹುದು. ಜಗತ್ತಿನ ಎಷ್ಟೊಂದು ಸಂಸ್ಕೃತಿಗಳು ಧ್ವಂಸಗೊಂಡವು. ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿ ಯಾವ್ದಾದ್ರು ಇದ್ದು ಇವತ್ತಿನವರೆಗೂ ಉಳ್ಕೊಂಡಿದ್ರೆ ಅದು ಹಿಂದೂ ಸಂಸ್ಕೃತಿ. ನಮ್ಮ ಜೊತೆಗಿದ್ದ ಎಲ್ಲ ಸಂಸ್ಕೃತಿಗಳು ಅತ್ಯಂತ ಪ್ರಾಚೀನ ನಾವೇ. ನಮ್ಮ ನಂತರ ಬಂದ ಸಂಸ್ಕೃತಿಗಳು ಧ್ವಂಸಗೊಂಡವು. ಯಾವ್ಯಾವ ಸಂಸ್ಕೃತಿಗಳು? ಮೆಸೊಪೊಟೋಮಿಯಾ ನಾಶವಾಯಿತು, ಇಂಕಾ ನಾಶವಾಯಿತು, ಅಜ್ಟೆಕ್ ನಾಶವಾಯಿತು. ನೀವು ಸಂಸ್ಕೃತಿಗಳ ಹೆಸರನ್ನು ಹೇಳಿ, ಆ ಸಂಸ್ಕೃತಿಗಳು ನಾಶವಾದವು. ನಮ್ಮ ನಂತರ ಅನೇಕ ಸಾವಿರ ವರ್ಷಗಳ ನಂತರ ಬಂದ ಸಂಸ್ಕೃತಿಗಳು ಇವತ್ತು ರಾಷ್ಟ್ರಗಳ ನಡುವೆ ಕಿತ್ತಾಡ್ತಾ ಇವೆ. ಆದ್ರೆ ಇವತ್ತಿಗೂ ಕೂಡ ಬದುಕಿರುವ ಮತ್ತು ಜೀವಂತವಾಗಿ ಜಗತ್ತಿಗೆ ಸಂದೇಶ ಕೊಡ್ತಾ ಇರುವಂತಹ ಸಂಸ್ಕೃತಿ ನಮ್ದು. ಹೆಂಗ್ರಿ ಉಳಿದ್ವಿ? ಏನು ಹೋರಾಟ ಮಾಡದೆ ಹೋಗಿದ್ರೆ ಉಳಿತಿರ್ತಿದ್ವಾ? ಏನೋ ಹೋರಾಟ ಮಾಡಿದ್ದೀವಿ, ಅತ್ಯಂತ ಶ್ರೇಷ್ಠವಾದನ್ನ ಜಗತ್ತಿಗೆ ಕೊಡ್ಲಿಕ್ಕೋಸ್ಕರ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟ ಮಾಡಿದ್ದೀವಿ ಎನ್ನುವ ಕಾರಣಕ್ಕೋಸ್ಕರ ಈ ಸಂಸ್ಕೃತಿ ಇವತ್ತು ಬದುಕಿದೆಯಲ್ಲ. ಈ ದೃಷ್ಟಿಯಿಂದ ಈ ಸಂಸ್ಕೃತಿಯ ಕುರಿತಂತೆ ಮಾತನಾಡುವಾಗ ಬಹಳ ಹೆಮ್ಮೆ ಅನ್ಸುತ್ತೆ. ಈ ದೃಷ್ಟಿಯಿಂದ ಈ ಸಂಸ್ಕೃತಿ ಒಂದು ಅದ್ಭುತವಾಗಿರುವಂತಹ ಸಂಸ್ಕೃತಿಯಾಗಿ ನಿಲ್ಲುತ್ತೆ. ಫ್ಲಾಗ್ ಅಂತದೊಂದು ಸಂಸ್ಕೃತಿಯ ಪ್ರತಿನಿಧಿ. ಈ ಫ್ಲಾಗ್ ಈಗ ರಚನೆ ಆಗಿದ್ದು ಬಹಳ ವಿಶಿಷ್ಟವಾಗಿರುವಂತಹ ಸಂಗತಿ. ಪಿಂಗಳಿ ವೆಂಕಯ್ಯ ಅಂತ ಒಬ್ಬರಿದ್ರು, ಆಂಧ್ರದವರು. ಆಕ್ಚುಲಿ ಭಾರತದ ಫ್ಲಾಗಿನ ಕಥೆ ಬಹಳ ರೋಚಕವಾದ. ನೀವು ಯಾವತ್ತಾದ್ರೂ ಓದಬೇಕು ಅದನ್ನ. ಧ್ವಜ ಅಂದ್ರೆ ಬಟ್ಟೆ ಎಲ್ಲ ಅನ್ನುವಂಥದ್ದೇ ಒಂದು ಪುಸ್ತಕ ಇದೆ, ಅದ್ರ ಮೇಲೆ ಫ್ಲಾಗ್ಗಳ ಮೇಲೆ ಇದೆ. ಪಿಂಗಳಿ ವೆಂಕಯ್ಯ 1920s ನಲ್ಲಿ ಒಂದು ಫ್ಲಾಗ್ ಮಾಡಿದ್ರು. ಅವರು ಸೈನ್ಯದಲ್ಲಿದ್ದವರು, ದಕ್ಷಿಣ ಆಫ್ರಿಕಾಕ್ಕೆ ಭಾರತೀಯ ಸೇನೆ ಪರವಾಗಿ ಹೋಗಿದ್ದವರು. ಅಲ್ಲಿ ಫೈಟ್ ಮಾಡ್ತಾ ಗಾಂಧೀಜಿಯ ಸಂಪರ್ಕಕ್ಕೆ ಬಂದ್ರು. ವಾಪಸ್ ಭಾರತಕ್ಕೆ ಬಂದು ತಾನು ಬೇರೆಯೇ ತನ್ನ ಕೆಲಸವನ್ನ ಮಾಡ್ತಾ ಗಾಂಧೀಜಿಯ ಪ್ರಭಾವಕ್ಕೆ ಒಳಗಾಗಿ ನನ್ನ ದೇಶಕ್ಕೂ ಒಂದು ಫ್ಲಾಗ್ ಬೇಕು ಅಂತ ಆಲೋಚನೆ ಮಾಡಿ ರೆಡ್ ಮತ್ತು ಗ್ರೀನ್ ಇರುವಂತ ಒಂದು ಫ್ಲಾಗ್ ಮಾಡ್ಕೊಂಡು ಬಂದಿದ್ರು. 1920s ನಲ್ಲಿ ಗಾಂಧೀಜಿ ಮುಂದೆ ಇಟ್ಟರು. ಗಾಂಧೀಜಿ ಅದನ್ನು ನೋಡಿ ಹೇಳಿದ್ರು, ರೆಡ್ ಮತ್ತು ಗ್ರೀನಿನ ನಡುವೆ ಒಂದು ಬಿಳಿ ಹಾಕು. ರೆಡ್ ಹಿಂದೂಗಳಿಗೆ ಅಂತ ಅವ್ರು ಹೇಳಿದ್ರು, ಗ್ರೀನ್ ಮುಸಲ್ಮಾನರಿಗೆ ಅಂತ ಆಯ್ತು, ಮಧ್ಯದಲ್ಲಿ ಬೇರೆ ಕಮ್ಯುನಿಟಿಗೂ ಒಂದು ಜಾಗ ಕೊಡೋದು. ಹಿಂಗಾಗಿ ಒಂದು ಬಿಳಿ ಬಂತು. 1930s ನಲ್ಲಿ ರೆಡ್ ಅನ್ನು ತೆಗೆದು ಕೇಸರಿ ಮಾಡಿದ್ರು. ಗಾಂಧೀಜಿ ಹೇಳಿದ್ರು 3 ಕಲರ್ ಹೆಂಗಿದ್ರು ಇದೆ, ಮಧ್ಯ ಒಂದು ಚಕ್ರ ಹಾಕ್ಬಿಡು ಸರಿ ಹೋಗುತ್ತೆ, ಚರ್ಕ ಇಟ್ಟು. 1947 ನಲ್ಲಿ ನಾವು ಎಕ್ಸೆಪ್ಟ್ ಮಾಡುವಾಗ ಚರಕಾದ ಚಕ್ರವನ್ನು ತೆಗೆದು ಧರ್ಮ ಚಕ್ರವನ್ನ ಹಾಕಿದ್ವಿ. ಅಶೋಕನ ಧರ್ಮ ಚಕ್ರವನ್ನ ಹಾಕಿ ಈ ಧರ್ಮ ಚಕ್ರದ ಮೂಲಕ ಎಲ್ಲರನ್ನು ಸಮನ್ವಯಗೊಳಿಸುವಂತ ಒಂದು ಫ್ಲಾಗ್ ಅನ್ನ ತಗೊಂಡು ಬಂದ್ವಿ. ಆದ್ರೆ ಆ ಫ್ಲಾಗಿನ ಗೌರವ ಹೇಗೆ ಗೊತ್ತೇನು? ಆ ಫ್ಲಾಗಿನ ಕುರಿತಂತೆ ಜೀವ ಬಿಡುವಂತವ್ರು ಎಂತವ್ರು ಗೊತ್ತೇನು? ಯಾವತ್ತಾದ್ರೂ ಸುಮ್ಮನೆ ಸರ್ಚ್ ಮಾಡಿ ಎಂತದ್ದು ಈ ಫ್ಲಾಗಿಗೋಸ್ಕರ ಬದುಕುವ ಆ ಜೀವನ ಎಂತದ್ದು ಅಂತಂದ್ರೆ, ಅರುಣಿಮಾ ಸಿನ್ಹಾ ಅಂತ ಒಂದು ಹೆಣ್ಮಗಳು ಟ್ರೈನ್ ಅಲ್ಲಿ ಹೋಗ್ತಿರ್ಬೇಕಾದಾಗ ಆ ಟ್ರೈನಿನ ಮೇಲೆ ದರೋಡೆಕೋರರು ದಾಳಿ ಮಾಡಿದ್ರು. ಇವಳು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಆಡ್ಲಿಕ್ಕೆ ಅಂತ ಹೋಗ್ತಿದ್ದವಳು. ದರೋಡೆಕೋರರು ದಾಳಿ ಮಾಡಿ ಎಲ್ಲರ ಹತ್ರ ದುಡ್ಡನ್ನ ಒಡವೆಯನ್ನ ಕಿತ್ಕೊಳ್ಳುವಾಗ ಇವಳ ಹತ್ರಕ್ಕೆ ಬಂದ್ರು. ಇವಳು ಹೇಳಿದ್ರು, ನನ್ನ ಹತ್ರ ಬಹಳ ಏನಿಲ್ಲ, ಒಂದೇ ಒಂದು ಚಿನ್ನ ಚೈನ್ ಅಮ್ಮ ಕೊಟ್ಟರು, ಅದಕ್ಕೊಂದು ಕೈ ಹಾಕ್ಬೇಡ. ದರೋಡೆಕೋರ ಸ್ವಲ್ಪ ತಂಟೆ ಮಾಡದ ಅಂತ ಸ್ವಲ್ಪ ಫೈಟ್ ಮಾಡಿದ್ದು. ಇಬ್ರು ದರೋಡೆಕೋರರು ಬಂದು ಇವಳು ಕೈ ಕಾಲು ಹಿಡಿದು ಟ್ರೈನಿಂದ ಆಚೆ ಹಾಕಿದ್ರು. ಓಡ್ತಾ ಇರುವಂತ ಟ್ರೈನ್, ಆ ಕಡೆಯಿಂದ ಮತ್ತೊಂದು ಟ್ರೈನ್ ಬಂತು. ಇವಳು ಕಾಲು ಮುರಿದೋಯ್ತು. ಮುರಿದೋಗಿರುವಂತ ಕಾಲು ಆ ಟ್ರೈನಿನ ಹಳಿ ಮೇಲೆ ಬಿದ್ದಿತ್ತು. ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದು. ಪ್ರಜ್ಞೆ ಬಂದಿದ್ದು ಯಾವಾಗ ಅಂದ್ರೆ ಅದೇ ಹಳಿ ಮೇಲೆ ಇನ್ನೊಂದು ಟ್ರೈನ್ ಬರ್ತಿದೆ ಅಂತ ಗೊತ್ತಾಗ. ಕಾಲಿದೆ, ತೆಗಿಲಿಕ್ಕೆ ಆಗ್ತಿಲ್ಲ ಅವ್ರ ಕೈಯಲ್ಲಿ. ಆ ಟ್ರೈನ್ ವೇಗ ಹೋಗೋ ಕಾಲು ಪೂರ್ತಿ ಮುರಿದೋಯ್ತು. ಅದರಿಂದ ಸುರಿತಾ ಇದ್ದ ರಕ್ತವನ್ನು ಕುಡಿಲಿಕ್ಕಂತೆ ಇಲಿಗಳು ಬರ್ತಾ ಇದ್ವು ಅಂತೆ. ಅವಳ ಇಲಿಗಳಿಗೆ ತಪ್ಪಿಸ್ಕೊಳ್ಳಿಕ್ಕೆ ಒದ್ದಾಡ್ತಿದ್ದು. ಆಗ ಅವಳು ಜೀವಂತವಾಗಿರ್ಲಿಕ್ಕೆ ಅಂತ ಮಾಡಿದ ಕೆಲಸ ಏನ್ ಗೊತ್ತಾ? ಅಪ್ ಟ್ರೈನ್ ಎಷ್ಟು, ಕೆಳಗಡೆ ಹೋಗುವಂತ ಟ್ರೈನ್ ಎಷ್ಟು ಅಂತ ಲೆಕ್ಕ ಹಾಕ್ಬೇಕು ಅಂತ ಲೆಕ್ಕ ಹಾಕ್ತಾ ಕೂತ್ರು. ನಾನು ಅವಳ ಜೊತೆ ಮೊದಲನೇ ಬಾರಿ ಭೇಟಿ ಮಾಡಿದಾಗ ನಾನು ಕೇಳಿದೆ, ಡು ಯು ಸ್ಟಿಲ್ ರಿಮೆಂಬರ್? ಅವಳಂದ, ಅವಿ ಭಿ ಯಾದ್ ಹೈ ಭಯ್ಯಾ, 49 ऊपर से गया और 43 नीचे गया. ರಾತ್ರಿ ನೆನ್ಪಿಟ್ಕೊಂಡಿದ್ದಾಳೆ. ಯಾಕೆ ನೆನ್ಪಿಟ್ಕೊಂಡಿದ್ದಾಳೆ ಅಂದ್ರೆ, ನಾನು ಮಲಗಿದ್ರೆ ಸತ್ತು ಹೋಗ್ತೀನಿ ಅಂತ ಗೊತ್ತು ಅವಳಿಗೆ. ಜೀವಂತವಾಗಿರ್ಬೇಕು ಅಂತ ಏನು ಹೋರಾಟ ಅದು. ಬೆಳಿಗ್ಗೆ ದನಗಾಯಿಗಳು ಅವಳನ್ನು ನೋಡ್ತಾರೆ, ನೋಡಿ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ. ಡಾಕ್ಟರ್ ಹೇಳ್ತಾರೆ, ಇವಳು ಸತ್ತಿದ್ರೆ ಚೆನ್ನಾಗಿತ್ತು, ಅನಸ್ತೇಶಿಯಾ ಇಲ್ಲ, ಇವಳು ಕಾಲು ಮುರಿಬೇಕು, ಏನ್ ಮಾಡೋದು ಅಂದ್ರೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಜೀವಂತವಾಗಿ ಹೇಳ್ತಾರೆ, ಸ್ವಾಮಿಗಳೇ ಸಾಯ್ಬೇಕು ಅಂತಿದ್ರೆ ರಾತ್ರಿನೇ ಹೋಗಿರ್ತಿದ್ದೆ, ಬದುಕಬೇಕು ಅಂತ ಬದುಕಿದ್ದೀನಿ, ಅನಸ್ತೇಶಿಯಾ ಇಲ್ಲದೆ ಕಾಲು ಕರೀಲಿ ಪರವಾಗಿಲ್ಲ, ಜೀವ ಉಳಿಸ್ಕೊಡಿ ನನಗೆ ಅಂತ. ಏನ್ ಬೋಲ್ಡ್ ಹೆಣ್ಣುಮಗಳು ಆಕೆ ಕರ್ಕೊಂಬಂದು ಏಮ್ಸಿಗೆ ಅಡ್ಮಿಟ್ ಮಾಡಿದ್ರು. ಏಮ್ಸ್ ಅಲ್ಲಿ ಇರುವಾಗ ಎಲ್ಲರೂ ಆಡ್ಕೊಳ್ತಿದ್ರು, ನಡಿಲಿಕ್ಕಾಗಲ್ಲ ಇವಳ ಹತ್ರ, ಇನ್ನೇನ್ ಮಾಡ್ತಾಳೆ, ವಾಲಿಬಾಲ್ ಇಲ್ಲ ಏನೂ ಇಲ್ಲ ಅಂತ. BSF ಅಲ್ಲಿ ಇದ್ದ ಅಣ್ಣನ ಕೈ ಹಿಡಿದು ಕೇಳಿದ್ರು, ಅಣ್ಣ ನನಗೊಂದು ಆಸೆ ಇದೆ, ನಡೆಸ್ಕೊಡ್ತೀಯಾ? ಮೀಟಿಂಗ್ ಅಲ್ಲಿ ಅಣ್ಣ ಏನು ಅಂತ ಕೇಳ್ದ. ಏನೂ ಇಲ್ಲ ಕಣ, ಹಿಮಾಲಯದ ಮೇಲೆ ನಿಂತ್ಕೊಂಡು ನನ್ನ ದೇಶದ ಫ್ಲಾಗ್ ಅನ್ನ ಹಿಮಾಲಯದ ಮೇಲೆ ಹಾರಾಡಿಸ್ಬೇಕು, ನಡೆಸ್ಕೊಡ್ತೀಯ ಅಂತ. ನಡೆಯಕ್ಕಾಗಲ್ಲ ಇವಳಿಗೆ, ಮೊಣಕಾಲಿನವರೆಗೂ ಕಾಲಿಲ್ಲ. ಏನ್ ಮಾಡ್ಬೇಕು ಅಂತ ಆಕೆ ಯೋಚನೆ ಮಾಡ್ತಾ ಇರುವಾಗ ಅಣ್ಣ ಹೇಳ್ದ, ಆಯ್ತು ನಾನು ಕೆಲಸ ಬಿಟ್ಟು ಬರ್ತೀನಿ ಅಂತ. BSF ಕೆಲಸ ಬಿಟ್ಟ. ಓಂಕಾರ ಅಂತ ಆತನ ಹೆಸರು. ಕೆಲಸ ಬಿಟ್ಟು ಬಂದ್ಬಿಟ್ಟ.
ಏನ್ ಮಾಡ್ಬೇಕು? ಬಚೇಂದ್ರಿ ಪಾಲ್ ಮೇಡಮ್ ಹತ್ರ ಕರ್ಕೊಂಡು ಹೋದ್ರು, ಆಕೆ ಸಬ್ಮಿಟ್ ಮಾಡಿದವರು, ಅವ್ರ ಹತ್ರ ಕರ್ಕೊಂಡು ಟ್ರೈನಿಂಗ್ ಕೊಡ್ತೀರಾ ಅಂತ ಲೆಟರ್ ಬರೆದಿದ್ರು, ಆಕೆ ಕರ್ಕೊಂಬನ್ನಿ ಅಂತಂದ್ರು. ಗೊತ್ತಿಲ್ಲ ಇವೆಲ್ಲ ಕತೆ. ಇವಳು ಕುಂಟ್ಕೊಂಡು ಅಣ್ಣನ ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿ ನಿಂತ್ಕೊಂಡ್ರೆ ಬಚೇಂದ್ರಿ ಪಾಲ್ ಕೇಳಿದ್ರಂತೆ, ಆಯ್ತು ಇವಳು ಸರಿ ಹಿಮಾಲಯ ಹತ್ತಬೇಕಿರೋ ಯಾರು ಅವಳು ಕರ್ಕೊಂಡು ಬಾ, ಇವಳೇ ಹತ್ತಬೇಕು ಅಂತಿರೋದು. ಬಚೇಂದ್ರಿ ಪಾಲ್ ಹೇಳಿದ್ರು, ನೀನಾ ಹಿಮಾಲಯನ ಇಲ್ಲಿ ನಡಿಲಿಕ್ಕೆ ಅಣ್ಣ ಬೇಕು ನಿನಗೆ, ಹಿಮಾಲಯ ಏನ್ ಹತ್ತತೀಯ ಅಂತ ಕೇಳಿದ್ರೆ ಅರುಣಿಮಾ ಸಿನ್ಹಾ ಹೇಳಿದ್ರಂತ, ಮೇಡಮ್ ನೀವ್ ಹೆಲ್ಪ್ ಮಾಡಿದ್ರೆ ನಿಮ್ ಹೆಲ್ಪ್ ಇಂದ ಹತ್ತೀನಿ, ನೀವ್ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನನ್ನ ಪಾಡಿಗೆ ನಾನೇ ಹತ್ತಿ ಭಾರತ ಧ್ವಜ ಇಟ್ಟು ಬರ್ತೀನಿ, ನೋಡೇ ಹೋಗ್ತೀನಿ ಹೆಂಗಾಗತ್ತೆ ಅಂತ. ತಕ್ಷಣ ಬಚೇಂದ್ರಿ ಪಾಲ್ ಏನ್ ಹೇಳಿದ್ರು ಅಂತ ಗೂಸ್ಬಂಪ್ಸ್ ಆಲ್ವೇಸ್ ಅವಳ ಬಗ್ಗೆ ಮಾತಾಡುವಾಗ. ತಕ್ಷಣ ಬಚೇಂದ್ರಿ ಪಾಲ್ ಮೇಡಮ್ ಹೇಳಿದ್ರು ಅಂತ, ಮಗು ನೀನ್ ಹಿಮಾಲಯ ಹತ್ತು ಆಗಿದೆ ಕಣೆ, ಇನ್ ಜಗತ್ತಿಗೆ ತೋರಿಸೋದಷ್ಟೇ ಬಾಕಿ ಇದೆ, ನಾನಿದ್ದೀನಿ ನಿನ್ ಜೊತೆ, ಬಾ ಹೋಗೋಣ ಅಂತ ಹೇಳಿ ಟ್ರೈನಿಂಗ್ ಕೊಟ್ರು. ಇಟ್ ವಾಸ್ ಅ ಲಾಂಗರ್ ಪೀರಿಯಡ್ ಟ್ರೈನಿಂಗ್, ಬಿಕಾಸ್ ಕಾಲಿಲ್ಲ ಅವಳಿಗೆ, ಆರ್ಟಿಫಿಷಿಯಲ್ ಲಿಂಬ್ ಹಾಕೊಂಡು ಹತ್ಬೇಕು. ಅವಳು ಹತ್ತುವಂತ ಪ್ರಸಂಗ ಬಂದಾಗ ಎಲ್ಲರೂ ಹೇಳ್ತಾರೆ, ಬೇಡ ಬಿಟ್ಬಿಡು, ಎಲ್ಲ ಗಟ್ಟಿ ಇರೋ, ನಮ್ಗೆ ಹತ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇವ್ರು ಹೇಳ್ತಾಳೆ, ನಿಮ್ ಜೊತೆ ಕಥೆ ಹಂಚ್ಕೊಳ್ಬೇಕಾದಾಗ ಆ ಐಸ್ ನ ಹ್ಯಾಮರ್ ತಗೊಂಡು ಹೊಡಿಬೇಕು, ಕಾಲು ಒಳಗೆ ಹಾಕ್ಬೇಕು, ಎಲ್ಲರ ಕಾಲು ಒಳಗೋಗುತ್ತೆ. ಇವಳ್ದು ಆರ್ಟಿಫಿಷಿಯಲ್ ಲಿಂಬಲ್ಲ, ರೊಟೇಟ್ ಆಗ್ಬಿಡುತ್ತೆ. ಆ ರೊಟೇಟ್ ಆಗಿ ರಕ್ತ ಬರುತ್ತೆ. ರಕ್ತ ಬಂದ ನಂತರ ಇವಳು ಮತ್ತೆ ಅದನ್ನ ತೆಗೆದು ಸ್ವಲ್ಪ ದೂರ ಆದ್ಮೇಲೆ ಅದನ್ನ ಕ್ಲೀನ್ ಮಾಡ್ಕೋಬೇಕು, ಹೊಲ ಹಚ್ಚಬೇಕು, ಮತ್ತೆ ಕಟ್ಕೋಬೇಕು. ಶೇರ್ಪಾ ಬೈಕ ಹಿಂಗೆ ಮಾಡ್ತಾ ಇದ್ರೆ ನೀನು ಸಾಯ್ತೀಯ, ನನ್ನನ್ನು ಸಾಯಿಸ್ತೀಯ ಅಂತ. ಅವ್ರು ಹೇಳ್ತಾರೆ, ಡಿಸೈಡ್ ಮಾಡಿದೆ ನನ್ನ ಫ್ಲಾಗ್ ಅನ್ನು ಮೇಲಿಡಬೇಕು ಅಂದ್ರೆ ರಕ್ತದ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ. ಮಂಜಿನ ಮೇಲೆ ನಡೆಯುವಾಗ ರಕ್ತ ತೊಟ್ಟಿಗ್ತಾ ಇತ್ತು, ಆದ್ರೆ ನಾನ್ ಮಾತ್ರ ಡಿಸೈಡ್ ಮಾಡಿದ್ದೆ ಯಾವ ಕಾರಣಕ್ಕೂ ನಿಲ್ಲದಿಲ್ಲ ಅಂತ. ಹಠ ಹಿಡಿದು ಆ ಮಂಜಿನ ಬೆಟ್ಟದ ಹಿಮಾಲಯದ ಮೇಲೆ ನಿಂತು ನನ್ನ ಭಾರತದ ಫ್ಲಾಗ್ ಅನ್ನ ಅಲ್ಲಿ ನೆಟ್ಟು ಏನ್ ಮಾಡಿದ್ರು ಅಂತ ಗೊತ್ತಾ, ಅವಳು ತನ್ನ ಹೆಲ್ಮೆಟ್ ಅನ್ನು ತೆಗೆದಂತೆ. ಯೂಶುವಲಿ ಯಾರು ತೆಗೆಯೋದಿಲ್ಲ, ಫ್ರಾಸ್ಟ್ ಬೈಟ್ ಆಗುತ್ತೆ. ತನ್ನ ಬ್ಯಾಗ್ ಅಲ್ಲಿ ಇದ್ದ ಕ್ಯಾಮ್ರಾ ಅಂತ ತೆಗೆದು ಎದುರುಗಡೆ ಇದ್ದ ಶೇರ್ಪಾ ಕೈಯನ್ನು ಕೊಟ್ಟು ನನ್ನನ್ನು ಶೂಟ್ ಮಾಡು, ನನ್ನದು ಹುಚ್ಚಿಡಿದಿದೆ ನಿನಗೆ ಅಂತ, ಶೂಟ್ ಮಾಡು, ನಾನು ಸತ್ರೆ ಈ ವಿಡಿಯೋ ತಗೊಂಡೋಗಿ ನನ್ನ ದೇಶದ ತರುಣರಿಗೆ ಕೊಡು. ಏನ್ ಹೇಳಿದಂತೆ ಗೊತ್ತಾ ವಿಡಿಯೋದಲ್ಲಿ? ಇಷ್ಟೇ ಮಾತು, ಕಾಲು ಕಳ್ಕೊಂಡ ನಾನು ಹಿಮಾಲಯದವರೆಗೂ ಬಂದಿದ್ದೀನಿ, ಕಾಲಿರೋ ನೀವಿನ್ನೂ ಅಲ್ಲೇ ಇದ್ದೀರಲ್ಲ ಬನ್ನಿ ನೆಲಕ್ಕೆ ಅಂತ. ಏನು ಮಾತಿದೆ ಆ ಮಾತು ಕೇಳಿದಾಗೆಲ್ಲ ಒಂದ್ಸಲ ಜುಮ್ ಅನ್ನತ್ತೆ. ಬಾ ನಮ್ಮ ಹತ್ರ ಏನ್ ತಾಕತ್ತಿದೆ ನಮ್ಮ ಹತ್ರ, ಹೇಗೆ ನೀನು ಹತ್ತದೆ ಅಂತ ಕೇಳಿದ್ರೆ ನನ್ನ ಕಣ್ಣಲ್ಲಿ ಒಂದೇ ಒಂದು ಭರವಸೆ ಇತ್ತು, ನನ್ನ ಭಾರತದ ಫ್ಲಾಗಿನ ಗೌರವವನ್ನು ಹಿಡಿಯೋದಕ್ಕೆ ನನ್ನ ಮನಸ್ಸು ಯಾವತ್ತೂ ಬಿಡೋದಿಲ್ಲ ಅಂತ ಗೊತ್ತಿತ್ತು. ಆ ಕಾರಣಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಬದುಕಿದೆ. ಇವತ್ತು ನಾವು ಕೇಳಿದ್ವಲ್ಲ, ಅನೇಕ ಸೋಲ್ಜರ್ಗಳ ಆ ಬದುಕನ್ನು ಕಂಡುವಲ್ಲ. ಎಷ್ಟು ಜನ ಸೈನಿಕರು ಗೊತ್ತಾ, ಎಷ್ಟು ಕಂಬ್ಯಾಟ್ಗಳಲ್ಲಿ ಪ್ರಾಣ ಕೊಡ್ತಾರೆ ಗೊತ್ತಾ. ಒಂದು ಕಾರ್ಗಿಲ್ ಯುದ್ಧ ಈ ದೇಶದ 520ಕ್ಕೂ ಹೆಚ್ಚು ಸೈನಿಕರನ್ನ ಬಲಿ ತೆಗೆದುಕೊಂಡಿತು. ಅದು ಹೇಗೆ ಬಲಿ ತೆಗೆದುಕೊಂಡಿದ್ದು ಮಿತ್ರ? ಕಾರ್ಗಿಲ್ ಗುಡ್ಡಗಳ ಮೇಲೆ ಪಾಕಿಸ್ತಾನದ ಸೈನಿಕರು ಎಷ್ಟು ಜನ ಇದ್ದಾರೆ, ಅವ್ರ ಹತ್ರ ಯಾವ ತರದ ವೆಪನ್ಸ್ ಇವೆ, ಅವ್ರು ಹೇಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ, ಯಾವೊಂದು ಇನ್ಫಾರ್ಮೇಶನ್ ಈ ದೇಶದ ಸರ್ಕಾರದ ಬಳಿ ಇರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫ್ ತಪ್ಪಿಕೊಂಡು ಬಂದ್ಬಿಟ್ಟಿದ್ರು. ನಮ್ಮ ಸೈನಿಕರು ಒಂದು ಕ್ಷಣ ಮೈ ಮರೆತು ಬಿಟ್ಟಿದ್ರು, ಏನಪ್ಪಾ ಏನಾಗತ್ತೋ ಏನೋ, ಇನ್ನು ಪಾಕಿಸ್ತಾನದವ್ರು ನಮ್ಗೆ ಯಾವತ್ತೂ ತೊಂದರೆ ಕೊಡ್ಲಿಕ್ಕಿಲ್ಲ, ನಾವಿನ್ ಫ್ರೆಂಡು ಅಂತ ಅನ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವ್ರ ಮೇಲೆ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಏನೂ ಇರಲಿಲ್ಲ. ನನ್ನ ದೇಶದ ಸೈನಿಕರು ಏನೂ ಗೊತ್ತಿಲ್ಲದೆ ಅಲ್ಲಿಗೆ ಹೋದವರು. ಅಲ್ಲಿ ಹೋದಂತ ಸೈನಿಕರು ಆ ಪಾಕಿಸ್ತಾನಿಯರ ಗುಂಡಿಗೆ ಬಲಿಯಾಗಬೇಕಾಗಿರ್ಲಿಲ್ಲ, ಮೇಲಿಂದ ತಳ್ಳಿದಂತ ಬಂಡೆಗಲ್ಲಿಗೂ ಬಲಿಯಾಗುವಂತ ಅನೇಕ ತರದ ಪರಿಸ್ಥಿತಿಗಳು ಬಂದಾಗಲೂ ಕೂಡ ಈ ದೇಶದ ಸೈನಿಕ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ತನ್ನ ಪತ್ನಿಯನ್ನ ನೆನಪಿಸಿಕೊಳ್ಳದೆ, ತನ್ನ ತಾಯಿಯನ್ನ ತಂದೆಯನ್ನ ನೆನಪಿಸಿಕೊಳ್ಳದೆ ಭಾರತದ ಧ್ವಜವನ್ನ ಮತ್ತೆ ಆ ಗುಡ್ಡದ ಮೇಲೆ ಹಾರಾಡಿಸುವ ಕನಸಿನೊಂದಿಗೆ ಹೋಗ್ತಾರಲ್ಲ, ಈ ಧ್ವಜ ಅವನೊಳಗೆ ತುಂಬುವಂತ ಶಕ್ತಿ ಅಂತದ್ದು. ನಾನು ಬಹಳ ಬಾರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ನಾನು ಮೇಜರ್ ರಾಜೇಶ್ ಅಧಿಕಾರಿ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ನ ಹೆಂಡತಿ ಲೆಟರ್ ಬರುತ್ತೆ, ಯುದ್ಧ ಹತ್ತಿರ್ತಾನೆ, ಆಕಾಶದ ಭಾಗದಲ್ಲಿ ಇರ್ತಾನೆ. ಅವನ ಹೆಂಡತಿ ಪತ್ರ ಜೇಬಲ್ಲಿ ಇಟ್ಕೊಂಡು ಹೋಗಿರ್ತಾನೆ. ಕೇಳಿದ್ರೆ ಅವನು ಜೊತೆಗಾರ ಕೇಳಿದ್ರೆ ಅವ್ನು ಹೇಳ್ತಾನೆ, ನನ್ನ ಹೆಂಡತಿ ಹತ್ತಿರ್ತಾಳೆ ಕಣ, ಗೋಳು ಕರ್ಕೊಂಡಿರ್ತಾಳೆ, ಅವಳ ಲೆಟರ್ ಈಗ ಓದ್ಬಿಟ್ರೆ ನನ್ನ ಮನಸ್ಸು ಸಣ್ಣ ವೀಕ್ ಆಗ್ಬಿಡತ್ತೆ, ನಾನೀಗ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಭಾರತ ಮಾತ್ರ ಹೃದಯದಲ್ಲಿ ಇರಬೇಕು ಹೊರತು ನನ್ನ ಹೆಂಡತಿ ಅಲ್ಲ, ಅದಕ್ಕೆ ಲೆಟರ್ ಜೇಬಲ್ಲಿ ಇಟ್ಕೊಂಡಿದ್ದೀನಿ. ಯುದ್ಧದಲ್ಲಿ ತೀರ್ಕೊಳ್ತಾನೆ. ಮನೆಗೆ ಬಾಡಿ ಬಂದಾಗ ಅವ್ನ ಹೆಂಡತಿ ಬೋಲ್ಡ್ ಆಗಿ ರಿಸೀವ್ ಮಾಡ್ತಾಳೆ. ಕಣ್ಣಲ್ಲಿ ಬಹಳ ನೀರಿಲ್ಲ ಅವಳಿಗೆ, ಬಹಳ ಹೆಮ್ಮೆಯಿಂದ ರಿಸೀವ್ ಮಾಡ್ತಾಳೆ. ಕರ್ಕೊಂಡು ಬಂದು ಮಲಗಿಸಿದಾಗ ಆ ಶರ್ಟ್ ಏನ್ ತಗೊಂಡ್ ಬರ್ತಾರಲ್ಲ, ಕೊನೆಯ ವಸ್ತ್ರ ಅವ್ರು ಯೂಸ್ ಮಾಡಿದ್ರು ಅಂತ, ಅದರಲ್ಲಿ ಲೆಟರ್ ಹಂಗೆ ಇರುತ್ತೆ. ಆ ಲೆಟರ್ ಓಪನ್ ಆಗಿಲ್ಲದೆ ಇರೋದು ನೋಡಿ ಬಹಳ ಬೇಜಾರು ಮಾಡ್ಕೊಂಡು ಕಣ್ಣೀರಿಡ್ತಾಳೆ. ಯಾಕೆ ಕಣ್ಣೀರಿಡ್ತಾರೆ ಅಂತ ಅಕ್ಕಪಕ್ಕದವ್ರು ಕೇಳಿದ್ರೆ ಏನ್ ಹೇಳ್ತಾಳೆ ಗೊತ್ತಾ? ಏನೂ ಇಲ್ಲ, ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ನಾನೊಂದು ಪತ್ರ ಬರ್ತಿದ್ದೆ ಅವರಿಗೆ, ಬರೀ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡ್ತಿದ್ದೀರಿ, ನನ್ನ ದೇಶದ ಗೌರವವನ್ನು ಹೆಚ್ಚಿಸ್ತಾ ಇದ್ದೀರಿ, ನೀವು ಹಾಗೆ ವಾಪಸ್ ಬಂದ್ರೆ ನನಗಿಂತ ಪುಣ್ಯವಂತ ಯಾರೂ ಇಲ್ಲ, ಅಕಸ್ಮಾತ್ ನೀವು ದೇಹತ್ಯಾಗವಾಗಿ ಹೋಗ್ಬಿಟ್ರೆ
ಭಾರತಕ್ಕೋಸ್ಕರ ಹೋರಾಡಿದ ಒಬ್ಬ ಹುತಾತ್ಮನ ಹೆಂಡತಿ ನಾನು ಅನ್ನೋ ಗೌರವವನ್ನು ಜೀವಮಾನ ಪರ್ಯಂತ ಪಡ್ಕೊಳ್ತೀನಿ ನಾನು. ನನಗೆ ಬಹಳ ಹೆಮ್ಮೆ ಇದೆ, ಇದು ಬಹಳ ಹೆಮ್ಮೆ ಇದೆ ಅಂಥೇಳಿ ಪತ್ರ ಬರೆದಿದ್ದೆ. ಹಂಗೆ ಹೇಳಿ ಕೊನೆ ಸಲ ಬರೆದಿದ್ದಂಥವ್ರು, ನೀವು ಜೀವಂತ ಬನ್ನಿ ಅಥವಾ ದೇಹ ತ್ಯಾಗ ಮಾಡ ಬನ್ನಿ, ನಿಮ್ಮ ಮಗು ಏನಿದೆಯೋ ಅದನ್ನು ಕೂಡ ಈ ದೇಶದ ಸೈನ್ಯಕ್ಕೆ ಸೇರಿಸ್ತೀನಿ ಅಂತ ಮಾತು ಕೊಡ್ತೀನಿ ನಿಮಗೆ ಅಂತ ನಾನು ಪತ್ರ ಬರೆದಿದ್ದೆ. ಆದರೆ ನಮ್ಮ ಯಜಮಾನರು ಅದನ್ನು ಓದದೇ ಇಲ್ಲ, ನನ್ನ ಮೇಲೆ ಕೊನೆ ಕ್ಷಣದಲ್ಲಿ ಅನುಮಾನ ಪಟ್ಟರು ಅನ್ಸುತ್ತೆ. ಅದು ನನಗೆ ದುಃಖವಾಗಿ ಕಾಡುತ್ತೆ ಅಂತ ಹೆಂಡತಿ ಕಣ್ಣೀರಿಟ್ಟಾಳಲ್ಲ, ಇದು ಈ ದೇಶದ ಪರಂಪರೆ. ಐ ಸೀನ್ ರೀ, ಕರ್ನಲ್ ರಾಯ್ ತೀರ್ಕೊಳ್ತಾರೆ, ಅವರಿಗೆ ಮಾರನೇ ದಿನ ಪ್ರಶಸ್ತಿ ಪ್ರದಾನ ಆಗಬೇಕು, ಅದಕ್ಕೆ ಹೋಗಬೇಕು. ಅದಕ್ಕೆ ಹೋಗುವಾಗ ತಕ್ಷಣ ಕರೆ ಬರುತ್ತೆ, ಇಂಥ ಒಂದು ಜಾಗದಲ್ಲಿ ಭಯೋತ್ಪಾದಕರು ಬಂದಿದ್ದಾರೆ ಅಂತ. ಆ ಭಯೋತ್ಪಾದಕರನ್ನ ಅಟ್ಯಾಕ್ ಮಾಡಬೇಕು ಅಂತ ತನ್ನ ಟೀಮ್ ಕಟ್ಕೊಂಡು ಹೋಗ್ತಾರೆ. ಅಲ್ಲಿ ಕೊನೆ ಕ್ಷಣದಲ್ಲಿ ಭಯೋತ್ಪಾದಕನ ಕೊಂದಿದ್ದಾರೆ, ಸತ್ತಿದ್ದಾನೆ ಅಂತ ಅನ್ಕೊಂಡಿದ್ದ ಆತ ಭಯೋತ್ಪಾದಕ ಎದ್ದು ಅವನ ಅಂದಾಜು ಫೈರಿಂಗ್ ಮಾಡ್ದ, ಅದು ಇವ್ರಿಗೆ ಅಟ್ಯಾಕ್ ಆಯ್ತು, ಇವ್ರು ತೀರಿಕೊಂಡ್ರು. ಮನೆ ಬಾಡಿ ಬಂತಲ್ಲ, 9-10 ವರ್ಷದ ಹೆಣ್ಮಕ್ಳು ಇವತ್ತಿಗೂ ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ವಿಡಿಯೋ. ಅದು ಯಾವತ್ತಾದ್ರೂ ನಿಮ್ಗೆ ಒಂದು ಕ್ಷಣ ಜೀವನದಲ್ಲಿ ನಾನು ಎಲ್ಲ ಮುಗಿದೋಗಿದೆ, ನನಗೆ ಇನ್ನೇನು ಇಲ್ಲ ಅಂತ ಅನಿಸಿದಾಗ ಆ ವಿಡಿಯೋ ತೆಗೆದು ನೋಡಿ. 9 ವರ್ಷದ ಹೆಣ್ಮಗಳು ತನ್ನ ತಂದೆಯ ಬಾಡಿ ಎದುರಿಗೆ ನಿಂತ್ಕೊಳ್ತಾಳೆ. ಸೈನಿಕರು ಅವರಿಗೆ ಗೌರವ ಕೊಡಬೇಕು ಅಂತ ನಿಂತ್ಕೊಂಡಿದ್ದಾಗ ಏನು ಅಂತ ಗೊತ್ತಿಲ್ಲದೆ ಹೋದಾಗ ಈ ಹೆಣ್ಮಗಳು ತಂದೆಯ ಬಾಡಿಯ ಮುಂದೆ ನಿಂತ್ಕೊಂಡು ಸಲ್ಯೂಟ್ ಕೊಡ್ತಾ ತನ್ನ ತಂದೆಯ ರೆಜಿಮೆಂಟಿನ ವಾರ್ ಕ್ರೈನ ಜೋರಾಗಿ ಕೂಗಿದಾಗ ಎಲ್ಲ ಸೈನಿಕರು ರಕ್ತ ಬೆಚ್ಚಗಾಗಿ ಒಂದು 3-4 ಬಾರಿ ಜೋರಾಗ ವಾರ್ ಕ್ರೈ ಘೋಷಣೆ ಮಾಡ್ತಾರಲ್ಲ, ಆ ಹೆಣ್ಮಗಳು ವಾಪಸ್ ಬಂದು ಏನ್ ಹೇಳ್ತಾರೆ ಗೊತ್ತಾ, ಮೀಡಿಯಾದವರು ಮೈಕ್ ಇಡಿದ್ರೆ, ನಮ್ಮಪ್ಪ ಅರ್ಧಕ್ಕೆ ಕೆಲಸ ಬಿಟ್ಟು ಹೋಗಿದ್ದಾರೆ, ನಾನು ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಸೈನಿಕ ಸೇರ್ತೀನಿ ಹೇಳ್ತಾರಲ್ಲ, ಇದು ಸೈನ್ಯದ ಒಂದು ಕೋಶ. ಹಾಗಂತ ಭಾರತೀಯ ಸೇನೆಯಲ್ಲಿ ಇಂಥವ್ರು ಮಾತ್ರ ಅಲ್ಲ, ಭಾರತೀಯ ಸೇನೆಯ ವೈಭವ ಎಂತದ್ದು ಅಂತಂದ್ರೆ, ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ ಪ್ರಾಬಬ್ಲಿ 1962 ಚೈನಾ ವಾರ್ ನಲ್ಲಿ ಇದ್ರು. ಜಸ್ವಂತ್ ಸಿಂಗ್ ರಾವತ್ ವಿಶೇಷ ಏನ್ ಗೊತ್ತೇ, ಜಸ್ವಂತ್ ಸಿಂಗ್ ರಾವತ್ 3 ಜನ ಸೈನಿಕರೊಂದಿಗೆ ಆ ಠಾಣ್ಯವನ್ನ ಬಿಟ್ಟು ಬನ್ನಿ ಅಂತ ಆರ್ಡರ್ ಮಾಡಿದ್ದಕ್ಕೆ ಉಳಿದವರೆಲ್ಲ ಬಿಟ್ಟು ಹೋದ್ರು. ಈ 3 ಜನ ರೈಫಲ್ ಮ್ಯಾನ್ ಜೊತೆಗೆ ಈ ರಾವತ್ ಜೊತೆಗೆ ಇನ್ನಿಬ್ಬರು ಸೇರ್ಕೊಂಡು ಯಾವ ಕಾರಣಕ್ಕೂ ಚೀನಿಯನ್ರಿಗೆ ಈ ಠಾಣ್ಯ ವಶಪಡಿಸಿಕೊಳ್ಳಿಕ್ ಬಿಡೋದಿಲ್ಲ ಅಂತ ಹಠ ಹಿಡಿದು ನಿಂತರು. 3 ಕೂಡ ಸುಮಾರು 72 ಗಂಟೆಗಳ ಕಾಲ, ಕ್ಯಾನ್ ಯು ಇಮ್ಯಾಜಿನ್, ಫಾರ್ ದ ನೆಕ್ಸ್ಟ್ 3 days 3 ಜನ ಇಡೀ ಚೀನಿ ಸೈನಿಕರನ್ನ ಅಡ್ಡಗಟ್ಟಿ ನಿಂತರು. ಅವನ ಪಕ್ಕದಲ್ಲಿ ನೋಡ್ತಾನೆ, ಜೊತೆಲಿ ಇಬ್ರು ಹೋದ್ರು, ಇವನೊಬ್ಬನೇ ಬಾಕಿ ಇದ್ದ. 300 ಜನರನ್ನ ಇವನು ಒಬ್ಬನೇ ಕೊಂದ ಅಂತ ದಾಖಲೆಗಳು ಹೇಳೋದು. 300 ಜನರನ್ನ ಕೊಂದ ನಂತರ ಕೊನೆಯ ಗುಂಡೊಂದು ಬಾಕಿ ಇತ್ತಂತೆ, ನಾನು ಜೀವಂತವಾಗಿ ಸಿಗಬಾರದು ಅಂತ ತನ್ನನ್ನು ತಾನು ಕೊಂಡ್ಕೊಂಡ. ಕೊಂಡ್ಕೊಂಡು ಮುಗಿಬೇಕಲ್ಲ, ಅಲ್ಲಿ ಜೀವ ಮುಗಿಬೇಕಲ್ಲ. ಅವನ ದೇಹನೂ ಸಿಕ್ತು, ಅವನ ಮನೆಗೆ ಅದನ್ನೆಲ್ಲ ಕಳಿಸ್ಕೊಟ್ಟ ಮೇಲೆ ಏನ್ ಗೊತ್ತಾ, ಈಗ ಯಾರ್ಯಾರು ಗಡಿಯಲ್ಲಿ ಕಾಯ್ತಿರ್ತಾರೋ ಚೀನಿಯನ್ರ ವಿರುದ್ಧ, ಅವ್ರ ಕನಸಿಗೆ ಬಂದು ಇಲ್ಲಿ ಚೀನಾ ಸೈನ್ಯ ಬರ್ತಿದೆ, ಇಲ್ಲಿ ಇವ್ರು ಇಂಥದ್ದು ಠಾಣ್ಯ ಮಾಡಿದ್ದಾರೆ, ಇಲ್ಲಿ ಇದು ಮಾಡ್ತಿದ್ದಾರೆ ಅಂತ ಕನಸಿಗೆ ಬಂದು ಹೇಳ್ತಾರೆ. ಹೇಳಿದ ನಂತರ ಇವ್ರು ಬಂದು ಅಲ್ಲಿ ರೆಕಾರ್ಡ್ ಮಾಡಿಸ್ತಾರೆ. ಅದನ್ನ ಮಾಡಿಸಿದ ನಂತರ ಹೋಗಿ ನೋಡಿದ್ರೆ ಅಕ್ಷರಶಃ ಆಗಿರುತ್ತೆ. ಎಷ್ಟು ಸಲ ಈ ತರದ ಅನುಭವಗಳಾಗ್ಬಿಟ್ಟಿವೆ ಅಂತಂದ್ರೆ, ಅದಕ್ಕೆ ಸೈನ್ಯ ಏನ್ ಮಾಡ್ತು ಗೊತ್ತಾ, ಅವರಿಗೆ ರೆಗ್ಯುಲರ್ ಆಗಿ ಪ್ರಮೋಷನ್ ಕೊಡ್ಲಿಕ್ಕೆ ಶುರು ಮಾಡ್ತು, ಅವ್ರ ಮನೆಗೆ ಸಂಬಳ ಕಳಿಸ್ಕೊಡ್ತು. ಇವತ್ತಿಗೂ ಕೂಡ ಮೋಸ್ಟ್ಲಿ ಈಗ ಅವ್ರಿಗೆ ರಿಟೈರ್ಮೆಂಟ್ ಕೊಟ್ಟಿದ್ದಿರ್ಬೋದು, ಅವ್ರಿಗೆ ರಿಟೈರ್ಮೆಂಟ್ ಆಗುವವರೆಗೂ ಅವರಿಗೆ ಇಷ್ಟು ವರ್ಷಕ್ಕೆ ಇಷ್ಟು ರಜಾ ಅಂತ ಇರುತ್ತಲ್ಲ, ಆ ರಜಕ್ಕೆ ಅವ್ರ ಸೂಟ್ ಕೇಸ್ ಅನ್ನ ತಗೊಂಡು ಒಬ್ಬ ಸೈನಿಕ ಒಂದು ಟ್ರೈನ್ ಅಲ್ಲಿ 2 ಟಿಕೆಟ್ ನ ಬುಕ್ ಮಾಡ್ತಿದ್ದ, ಒಂದು ತನಗೆ ಒಂದು ರೈಫಲ್ ಮ್ಯಾನ್ ಈ ರಾವತ್ರಿಗೆ ಅದನ್ನ ಬುಕ್ ಮಾಡ್ತಿದ್ದ. ಅವ್ರನ್ನಲ್ಲಿ ಮಲಗಿಸಿ ಅವ್ರಿಗೆ ಬೆಡ್ಶೀಟ್ ಎಲ್ಲ ಹಾಕಿ ಮಲಗಿಸ್ತಿದ್ದ. ಬೆಳಗ್ಗೆ ಬೆಡ್ಶೀಟ್ ಎಲ್ಲ ತೆಗೆದು ಪಕ್ಕಕ್ಕೆ ಹಾಕಿ ಸೂಟ್ ಕೇಸ್ ಅನ್ನು ತಗೊಂಡು ಅವ್ರ ಮನೆಗೆ ತಲುಪಿಸಿ ರಜಾ ಮುಗಿದ್ಮೇಲೆ ಆ ಸೂಟ್ ಕೇಸ್ ಅಷ್ಟೇ ಗೌರವದಿಂದ ತೆಗೆದುಕೊಂಡು ಬಂದು ಸೈನ್ಯದ ಠಾಣೆಗೆ ವಾಪಸ್ ರಿಪೋರ್ಟ್ ಮಾಡ್ತಿದ್ದ. ಏನು ಅದ್ಭುತ ರೀ ಭಾರತೀಯ ಸೇನೆ! ಇದ್ರ ಭಾರತೀಯ ಸೇನೆ ಆರ್ಡಿನರಿ ಅಲ್ಲ. ಈ ದೇಶದ ಸೈನಿಕ ಎಂತವನು ಅಂತಂದ್ರೆ, ಬದುಕಿದ್ದಾಗ ಹೋರಾಟ ಮಾಡ್ತಾನೆ ಬೇರೆ, ಸತ್ತ ನಂತರವೂ ಕೂಡ ಈ ರಾಷ್ಟ್ರ ಧ್ವಜದ ಗೌರವಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂತ ಸೈನಿಕ ಅಂತ ಯಾರಾದ್ರೂ ಇದ್ರೆ ಅದು ನನ್ನ ನಾಡಿನಲ್ಲಿದ್ದಾನೆ ಅಂತ. ಹಿಂಗಾಗಿ ಭಾರತದ ಸೈನ್ಯಕ್ಕೆ ಅಪಾರವಾದ ಗೌರವ ಇರುತ್ತೆ. ಈಗಂತೂ ಭಾರತೀಯ ಸೇನೆಯ ಒಂದು ವ್ಯವಸ್ಥೆಯೇ ಬೇರೆ. ಇವತ್ತು ನಾವು ಶೌರ್ಯ ಚಕ್ರ ಪಡೆದವರನ್ನ ಅಥವಾ ವಿಶೇಷವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಕ್ಷಣೆಗೆ ನಿಂತವರನ್ನ ಸನ್ಮಾನ ಕೂಡ ಮಾಡಿದ್ವಿ. ಬರೀ ಹುತಾತ್ಮರಿಗಷ್ಟೇ ಅಲ್ಲ, ಆ ನಡುವೆ ತಮ್ಮ ಬದುಕಿನೊಂದಿಗೆ ಹೋರಾಟ ಮಾಡ್ತಾ ನಮ್ಮ ರಕ್ಷಣೆಗೋಸ್ಕರ ತುಡಿತವನ್ನು ವ್ಯಕ್ತಪಡಿಸುವವರಿಗೂ ಕೂಡ ಸನ್ಮಾನ ಆಯಿತು. ಭಾರತದ ಸೈನ್ಯ ಇವತ್ತು ಹಂಗಾಗೋಗಿದೆ. ಪಾಕಿಸ್ತಾನದೊಂದಿಗಿನ ಅತಿ ಕಡಿಮೆ ಸಮಯದ ಯುದ್ಧ ಯಾವುದು ಗೊತ್ತಾ? ಬಾಂಗ್ಲಾದೇಶವನ್ನ ನಿರ್ಮಾಣ ಮಾಡೋದಕ್ಕೆ 1971 ನಡೀತು. Just 16 days war.
ಜಸ್ಟ್ 16 days. ನಾನು ಅದಕ್ಕಿಂತ ಕಡಿಮೆ ವಾರ್ ಇನ್ಯಾವುದೂ ಆಗದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಮೊನ್ನೆ ಆಪರೇಷನ್ ಸಿಂಧೂರ್ ನಡೀತು. ಪಾಕಿಸ್ತಾನವನ್ನ 4 ದಿನದಲ್ಲಿ ಉಡಾಯಿಸ್ಬಿಟ್ಟು ನಾವು ಜಸ್ಟ್ 4 days ಉಡಾಯಿಸಿದಾದ್ರೂ ಹೆಂಗೆ ಪಾಕಿಸ್ತಾನ ಇದರಿಂದ ವಾಪಸ್ ಬರಬೇಕು ಅಂತಂದ್ರೆ, ರಿಕವರಿ ಆಗಬೇಕು ಅಂತಂದ್ರೆ ಅದಕ್ಕೆ ಇನ್ನೂ ಅನೇಕ ದಶಕಗಳು ಬೇಕು. ಯಾಕೆ ದಶಕಗಳು ಬೇಕು ಅಂತ ಹೇಳ್ತೀನಿ ಗೊತ್ತೇನು? ಪಾಕಿಸ್ತಾನದ ಎದೆಯೊಳಗೆ ಒಂದು ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಈಗ ಒಂದು ಹೆದರಿಕೆ ಹುಟ್ಟುಬಿಟ್ಟಿದೆ. ಎಂತ ಹೆದರಿಕೆ ಹುಟ್ಟುಬಿಟ್ಟಿದೆ ಅಂತಂದ್ರೆ, ಭಾರತ ಅಮೆರಿಕಕ್ಕಿರಬಹುದಾಗಿರುವಂತ ಚೈನಾಕ್ಕೆ ಇದೆ ಅಂತ ಹೇಳಲಾಗುವ ಯಾವುದು ಇನ್ನೂ ಜಗತ್ತಿನ ಮುಂದೆ ಪ್ರದರ್ಶನವಾಗಿಲ್ವೋ ಅಂತ ಪ್ರಿಸೈಸ್ ಅಟ್ಯಾಕಿನ ಸಾಮರ್ಥ್ಯ ಇವತ್ತು ಭಾರತಕ್ಕಿದೆ. ಇಲ್ಲಿ ಕೂತಿರ್ತೀವಿ, ಇಲ್ಲಿಂದ 400 ಕಿಲೋಮೀಟರ್ ಆಚೆಯಲ್ಲಿರುವಂತ 400 ಮೈಲು ಆಚೆಯಲ್ಲಿರುವಂತ ಪಾಕಿಸ್ತಾನದ ಠಾಣ್ಯ ಒಂದರ ಮೇಲೆ ಅಟ್ಯಾಕ್ ಮಾಡ್ತೀವಿ. ಅಟ್ಯಾಕ್ ಹೆಂಗಿರುತ್ತೆ ಅಂತಂದ್ರೆ ಎಕ್ಸಾಕ್ಟ್ 1 feet by 1 feet ಪ್ರಿಸಿಷನ್ ನಲ್ಲಿ ಹೋಗ್ಬಿಡುತ್ತೆ. ಇಫ್ ದೇ ಡಿಸೈಡ್ ನಾನು ಬ್ರಹ್ಮೋಸ್ ಪೋಡಿಯಂಗೆ ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಈ ಪೋಡಿಯಂನ ಆಸ್ಪಾಸಲ್ಲೇ ಬಂದ್ಬಿಡುತ್ತೆ ಬ್ರಹ್ಮೋಸ್. ಅಷ್ಟು ಎಕ್ಸಾಕ್ಟ್ ಅಟ್ಯಾಕ್ ಮಾಡಬಲ್ಲ ಸಾಮರ್ಥ್ಯ ಇವತ್ತು ಭಾರತಕ್ಕಿದೆ ರೀ. ನನ್ನ ಭಾರತ ಅವರಿಲ್ಲ. ಇವತ್ತಿನ ಭಾರತದ ಸಾಮರ್ಥ್ಯ ಹೆಂಗಿದೆ ಗೊತ್ತೇನು ಇರ್ತದೆ? ಇವತ್ತಿನ ಭಾರತದ ಸಾಮರ್ಥ್ಯ ಹೆಂಗಿದೆ ಅಂತಂದ್ರೆ, ನನ್ನ ದೇಶದ ಸೈನಿಕ ಇವತ್ತು ರಿಯಲ್ ಕಂಬ್ಯಾಟ್ ಅಲ್ಲಿ ನೇರವಾಗಿ ಯುದ್ಧ ಮಾಡೋದು ಒಂದು ಪಾರ್ಟ್ ಆದ್ರೆ, ಸೆಕೆಂಡ್ ಪಾರ್ಟ್ ಏನ್ ಗೊತ್ತಾ? ನನ್ನ ಬೆಂಗಳೂರಿನ ಕೆಲವು ಇಂಜಿನಿಯರ್ಗಳು ಮತ್ತು ಈ ದೇಶದ ಬೇರೆ ಬೇರೆ ಭಾಗದ ಇಂಜಿನಿಯರ್ಗಳು ಒಂದು ರೂಮ್ ಅಲ್ಲಿ ಕೂತ್ಕೊಂಡು ವಿಡಿಯೋ ಗೇಮ್ ಮಾಡುವಾಗ ಮಕ್ಕಳು ಹೇಗೆ 4 ಕಂಪ್ಯೂಟರ್ ಇಟ್ಕೊಂಡು ವಿಡಿಯೋ ಗೇಮ್ ಮಾಡ್ತಿರ್ತಾರೋ ಹಾಗೆ ಪಾಕಿಸ್ತಾನದ ಡ್ರೋನ್ ಗಳನ್ನ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡ್ತಾರೆ. ಮತ್ತು ನನ್ನ ದೇಶದ ಡ್ರೋನ್ ಗಳನ್ನ ಯಾವಾಗ ಅಟ್ಯಾಕ್ ಮಾಡಿಸಬೇಕು ಅಂತ ಬೇಕಾಗಿರುವಂತ ಆಲೋಚನೆಯನ್ನ, ಯೋಜನೆಯನ್ನ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿ ಇಡೀ ಪಾಕಿಸ್ತಾನವನ್ನ 4 ದಿನದಲ್ಲಿ ಮುಗಿಸ್ತಾರಲ್ಲ, ಇದು ಹೊಸ ಭಾರತ ನಿರ್ಮಾಣ ಆಗಿರೋದು. ಅಂಡ್ ವಿ ಆರ್ ಇನ್ ಬೆಂಗಳೂರು. ಯಾವ ಬೆಂಗಳೂರು? ಪಾಕಿಸ್ತಾನವನ್ನ ಅಟ್ಯಾಕ್ ಮಾಡಿದಂತ ಬಹುತೇಕ ಡ್ರೋನ್ಗಳು ನಿರ್ಮಾಣಗೊಂಡಿದ್ದು ಬೆಂಗಳೂರಿನಲ್ಲಿ. ಸ್ಕೈ ಸ್ಟ್ರೈಕರ್ ಕಂಪನಿ, ಅದು ಬೆಂಗಳೂರಿನ ಕಂಪನಿ. ನನ್ನ ರಾಜ್ಯದ, ನನ್ನ ಬೆಂಗಳೂರಿನ ಹುಡುಗರು ಆ ಕಂಪನಿಗೆ ಬೇಕಾಗಿರುವ, ಸ್ಟಾರ್ಟ್ಅಪ್ಗೆ ಬೇಕಾಗಿರುವ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಭಾರತದ DRDO